Praise the Lord. Hi students, welcome you all to this Namo Gurugulu YouTube channel. Dear students, in the previous video we have solved some 3-mark questions, prove that questions on trigonometry, and we are going to continue with where we left in the previous class. Okay, now already on the our problems already 3-mark questions solve ಮಾಡಿದ್ದೀವಿ. ಇವತ್ತು ಅಲ್ಲಿಂದ ಮುಂದಕ್ಕೆ ಹೋಗೋಣ. Okay, hope you are ready for it. Okay, question. The first question today we are going to solve is prove that cosecant theta minus cot theta whole square is equal to 1 minus cos theta by 1 plus cos theta. ಓಕೆ, ಸಿಮಿಲರ್ ಕ್ವೆಶ್ಚನ್ನು ನಾನು ನಿಮಗೆ 2 ಮಾರ್ಕ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಮಾಡಿದ್ದೀನಿ. ಸೊ ಇದು ಒಂದು ವೇಳೆ 2 ಮಾರ್ಕ್ ಕ್ವೆಶ್ಚನ್ಗೆ ಕೊಟ್ಟರು ಕೊಡ್ಬೋದು. ಓಕೆ, ರಿಮೆಂಬರ್ ಇದು ನಿಮ್ಮ ಎಕ್ಸಸೈಸಲ್ಲಿರೋ ಕ್ವೆಶ್ಚನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಪ್ಲೀಸ್ ರಿಮೆಂಬರ್ ಡಿಯರ್ ಸ್ಟೂಡೆಂಟ್ಸ್, ಎವ್ರಿ ಟೈಮ್ ಯು ನೀಡ್ ನಾಟ್ ಟೇಕ್ LHS ಆ್ಯಂಡ್ ಪ್ರೂವ್ RHS. ಸಮ್ಟೈಮ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪ್ರಾಬ್ಲಮ್. ಕೆಲವು ಸರಿ RHS ತೊಗೊಂಡು LHS ಪ್ರೂವ್ ಮಾಡೋದು ಈಸಿ ಇರುತ್ತೆ. ಸೊ ಯಾವುದು ಈಸಿ ಇರುತ್ತೋ ನಾವು ಅದನ್ನು ಫಾಲೋ ಮಾಡ್ತೀವಿ. ಓಕೆ, ಸೊ ಐ ವಿಲ್ ಕನ್ಸಿಡರ್ ದ RHS ನಾವು. RHS ಈಸ್ 1 minus cos theta by 1 plus cos theta. ಸೊ RHS ತೊಗೊಂಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ವಾಟ್ ಐ ವಿಲ್ ಡೂ ಇಟ್ ಈಸ್ ಐ ವಿಲ್ ರ್ಯಾಷನಲೈಸ್ ದ ಡಿನಾಮಿನೇಟರ್. ಏನಪ್ಪ ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂದರೆ the denominator is 1 plus cos theta, so I will multiply and divide by 1 minus cos theta on here. Multiply and divide by 1 minus cos theta. Multiply ಮಾಡಿದ್ಮೇಲೆ ಡಿವೈಡ್ ಮಾಡಬೇಕು. ಸೊ ದಟ್ ಕ್ಯಾನ್ಸಲ್ ಮಾಡಿದ್ರೆ ದೇರ್ ಇಸ್ ನೋ ಎಫೆಕ್ಟ್ ಅಂತ. ಓಕೆ, ಇದು ಕೊಟ್ಟು ತಗೊಳ್ದಂಗೆ ಅರ್ಥ ಆಯ್ತು, ಎಫೆಕ್ಟ್ ಏನೂ ಬೀಳೋದಿಲ್ಲ. ನಾವು ದಿಸ್ ಇಸ್ ನಥಿಂಗ್ ಬಟ್ ಲುಕ್ ಎಟ್ ದ ನ್ಯೂಮರೇಟರ್. ನ್ಯೂಮರೇಟರ್ ಇಸ್ ಆಫ್ ದ ಫಾರ್ಮ್ a minus b into a minus b. ಸೊ ಏನಾಗುತ್ತೆ, a minus b ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಡಿವೈಡೆಡ್ ಬೈ ನಾವು ಡಿನಾಮಿನೇಟರ್ ಇಸ್ ಆಫ್ ದ ಫಾರ್ಮ್ a plus b into a minus b. ಕರೆಕ್ಟಾ? ಸೊ ಹಾಗೆ ಬರ್ಕೊಳ್ಬೇಕಿದ್ರೆ a plus b into a minus b ಡೈರೆಕ್ಟಾಗಿ ಬರೆದಿದ್ರು ನಡೆಯೋದು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ನಾವು ಲೆಟ್ ಮೀ ಎಕ್ಸ್ಪ್ಯಾಂಡ್ ದಿಸ್ ಫಾರ್ಮುಲಾಸ್. ನೆನಪಿರಲಿ, ಸೊ ದಿಸ್ ಇಸ್ a minus b ಹೋಲ್ ಸ್ಕ್ವೇರ್. ನಿಮಗೆಲ್ಲರಿಗೂ ಫಾರ್ಮುಲಾ ಗೊತ್ತೇ ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ a square plus b square minus 2ab. Similarly, here I will use a plus b into a minus b. That is nothing but a square minus b square. ಗೊತ್ತಾಗ್ತಿದೆಯಲ್ಲ? ವೆರಿ ಸಿಂಪಲ್ ಕ್ವೆಶ್ಚನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಲೆಟ್ ಮಿ ಯೂಸ್ a minus b ಹೋಲ್ ಸ್ಕ್ವೇರ್. ಸೊ ಇಟ್ ಈಸ್ a square plus b square ಅಂದರೆ cos theta ಹೋಲ್ ಸ್ಕ್ವೇರ್ minus 2 into 1 into cos theta. ಓಕೆ, ಡಿವೈಡೆಡ್ ಬೈ ವಾಟ್ ಈಸ್ ನೆಕ್ಸ್ಟ್? ಫೈನ್, ಡಿನಾಮಿನೇಟರ್ ಏನಿದೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಏನು ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್. ಅರ್ಥ ಆಯ್ತಾ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಲುಕ್ ಹಿಯರ್. ನಾವು ನೀವು ಈ ಥರ ಮಾಡ್ಬೋದು. ವೆಲ್ ಎನಿಹೌ, ಇದಕ್ಕಿಂತ ಸಿಂಪಲ್ ಮೆಥಡ್ ಮಾಡೋಣ ಬೇಡ. ಈ ಸ್ಟೆಪ್ಗಿಂತ ಇನ್ನೊಂದು ಈಸಿ ಮೆಥಡ್ ಇದೆ. ಲೆಟಸ್ ಟ್ರೈ ದಟ್ ಮೆಥಡ್. ಏನಂದರೆ ನ್ಯೂಮರೇಟರ್ ಹಾಗೆ ಇಟ್ಕೊಳ್ಳಿ, ಬಿಕಾಸ್ ನನಗೆ ಅವು ಎಲ್ಲ RHS ಹೋಲ್ ಸ್ಕ್ವೇರ್ ಬರೋದ್ರಿಂದ ಇದು ಹೀಗೆ ಇರುತ್ತೆ. ಕೀಪ್ ದಿಸ್ 1 minus cos theta whole square divided by this a plus b into a minus a. ಏನು ಮಾಡ್ತೀನಿ, a square minus b square. So I will get 1 minus cos square theta. Okay, so this is nothing but 1 minus cos theta whole square divided by what is 1 minus cos square theta? ನೆನಪಿದೆ ತಾನೆ, ರೈಟ್? sin square theta plus cos square theta 1 ಬರುತ್ತೆ. ಸೊ 1 minus cos square theta ನಮಗೇನು ಬರುತ್ತೆ? What is 1 minus cos square theta? It would be sin square theta. So this will be sin square theta. ಅರ್ಥ ಆಯ್ತಾ? Because 1 minus sin cos square theta is equal to sin square theta. Now what I will do it is I'll take the square on ಎರಡಕ್ಕೂ ಸೇರಿ ಒಂದು ಸ್ಕ್ವೇರ್ ತಗೊಳ್ತೀನಿ. ಬಿಕಾಸ್ ನ್ಯೂಮರೇಟರ್ 1 minus cos theta ಇದೆ, ಡಿನಾಮಿನೇಟರ್ sin theta ಇದೆ. ಎರಡಕ್ಕೂ ಸೇರಿ ಸ್ಕ್ವೇರ್ ತಗೊಳ್ತೀನಿ. ಓಕೆ, ಇದು ತುಂಬ ಸಿಂಪಲ್ ಪ್ರಾಬ್ಲಮ್. ನಾವು ದಿಸ್ ಇಸ್ ನಥಿಂಗ್ ಬಟ್ ಈಗ ಸಪ್ರೇಟ್ ಮಾಡಿ ಡಿನಾಮಿನೇಟರು 1 divided by sin theta minus cos divided by sin theta. I will get whole square. So this is nothing but what is 1 by sin? Reciprocal of sin ಏನು? Cosecant. So it is cosecant theta minus cos by sin is what? Cot theta whole square. If you want, you can check it. That is what you want. Cosecant theta minus cot theta whole square. Remember, I started with RHS, so I have to get LHS. ಬಂದಾಯಿತು. So I will write hence the proof. ಗೊತ್ತಾಗ್ತಿದೆಯಲ್ಲ? ಫೈನ್. ನೀವು ಈ ಸ್ಟೆಪ್ ಮಾಡ್ತಾ ಹೋದರೆ ಸ್ವಲ್ಪ ಲೆಂತಿ ಆಗುತ್ತೆ. ಅದಕ್ಕೆ ಬಿಟ್ಟು ಅದು ಹಾಗೆ ಇಟ್ಕೊಂಡು ಬಂದುಬಿಡಿ. ನಮಗೆ ಎಕ್ಸಾಮ್ ನಮಗೆ ಏನು ಪ್ರೂವ್ ಮಾಡಬೇಕು ಅಂತ ಗೊತ್ತಿರಬೇಕು. ಓಕೆ, ಅಕಾರ್ಡಿಂಗ್ ಟು ವಾಟ್ ಐ ಹ್ಯಾವ್ ಟು ಪ್ರೂವ್ ಐ ವಿಲ್ ಪ್ರೊಸೀಡ್. ಓಕೆ,
ಅರ್ಥ ಆಗಿದೆ ತಾನೆ? ಫೈನ್. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಗೋಸ್ ಲೈಕ್ ದಿಸ್. ಪ್ರೂವ್ ದಟ್ sin a by 1 plus cos a plus 1 plus cos a by sin a is equal to 2 cosecant a. ಓಕೆ, ಹೇಗೆ ಸಾಲ್ವ್ ಮಾಡೋದು? ಇದು ಸಿಂಪಲ್ ಏನಂತಂದರೆ ಈ ಪ್ರಾಬ್ಲಮ್ LHS ಕನ್ಸಿಡರ್ ಮಾಡೋಣ. ಸೊ ವಾಟ್ ಈಸ್ LHS ಹಿಯರ್? sin a ಡಿವೈಡೆಡ್ ಬೈ 1 plus cos a plus 1 plus cos a divided by sin a. ಗೊತ್ತಾಯ್ತಾ? ಫೈನ್. Now this is nothing but the first step itself we shall directly take the LCM. LCM ತಗೋಬಿಡೋಣ. ಸೊ LCM ಎರಡು ಬೇರೆ ಬೇರೆ ಟರ್ಮ್ಸ್ ಆಗಿರೋದ್ರಿಂದ I will get 1 plus cos a into sin a as it is. Okay, cross multiply sin a into sin a ಆಗುತ್ತೆ. ಸೊ you will get, ಬೇಕಾದರೆ ಹಾಗೆ ಬರ್ಕೊಳ್ಳಿ, sin a into sin a, ಓಕೆ, ಪ್ಲಸ್ 1 plus cos a into 1 plus cos a. ಈ ಸ್ಟೆಪ್ನ ಅವಶ್ಯಕತೆ ಇಲ್ಲ, ಬಟ್ ಆದರೂ ನಿಮಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ. ಇಸ್ ಇಟ್ ಕ್ಲಿಯರ್? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಲೆಟ್ ಅಸ್ ಎಕ್ಸ್ಪ್ಯಾಂಡ್ sin a into sin into sin is sin square a. Okay, plus this is of the form a plus b into a plus b is a plus b whole square divided by ಡಿನಾಮಿನೇಟರ್ ಈ ಪ್ರಾಬ್ಲಮಲ್ಲಿ ಹೀಗೆ ಇಟ್ಬಿಡಿ, ಯಾಕೆಂದರೆ ಕೊನೆಯಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಡೋಂಟ್ ಚೇಂಜ್ ದ ಡಿನಾಮಿನೇಟರ್ ಇಯರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ sin square a. Okay, plus let me expand this a plus b whole square. So it is a square plus b square plus 2a into b. b ಇಲ್ಲಿ a 1 ಇರೋದ್ರಿಂದ 2 into 1 into cos a ಆಗುತ್ತೆ, or 2 into cos a into 1 ಅಂತ ಬರ್ಕೊಳ್ಳಿ. there will be no change. Divided by 1 plus cos a into sin a. You can see here I am not changing the denominator. So this is nothing but, now look here, I will group this sin square a plus cos square a. ಮತ್ತೆ ಈ ಸ್ಟೆಪ್ ನೀವು ಬರೀ ಅವಶ್ಯಕತೆ ಇಲ್ಲ, ಆದರೂ ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇದ್ದೀನಿ. sin square plus cos square is group, and this is 1, and this is 2 cos a into 1 is 2 cos a divided by 1 plus cos a into sin a. ಅರ್ಥ ಆಗಿದೆಯಲ್ಲ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ವಿ ಆಲ್ ನೋ sin square theta plus cos square theta ಏನಪ್ಪ? 1 plus 1 plus 2 cos a divided by 1 plus cos a into sin a. ಓಕೆ, ನಾನು ಬೇಕಿದ್ರೆ ಒಂದೆರಡು ಸ್ಟೆಪ್ ಕಡಿಮೆ ಮಾಡ್ಬೋದು, ಬಟ್ ಸ್ಟೆಪ್ ಹೇಗೆ ಬಂತು ಅಂತ ನಿಮ್ಗೆ ಡೌಟ್ ಬರಬಾರ್ದು ಅಂತ ಈಚ್ ಸ್ಟೆಪ್ ಡೀಟೇಲಾಗಿ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ 1 plus 1 ಏನು? ಎನಿಬಡಿ ಕ್ಯಾನ್ ಟೆಲ್. ಸೊ ಇಟ್ ಈಸ್ 2 plus 2 cos a divided by 1 plus cos a into sin a. You can see here, once we take the denominator, we have not changed the denominator. Okay, so in the numerator, there is 2 common. Look here. So if 2 is taken out, you get 1 is remaining here. Here, cos a is remaining. Divided by, numerator I have 1 plus cos a into sin a. Okay, now you can see, numerator 1 plus cos a and denominator 1 plus cos a gets cancels. So ಉಳಿದಿರೋದೇನು? 2 divided by sin a. Okay, so this is nothing but 2 ಹಾಗೆ ಬರ್ಕೋತೀನಿ. This is of the form 1 by sin. 1 by sin ಏನು? Sin is the reciprocal of cosecant. So that is nothing but 2 cosecant a. This is my RHS. So once my RHS is ready, you can write it, hence the proof. Fine. ಓಕೆ, ಮೋಹನ ಗೊತ್ತಾಗಿದೆ ತಾನೆ? ಎಸ್, ರಾಹುಲ್ ಓಕೆನಪ್ಪ. ಸೊ ಈ ಕ್ವೆಶನ್ ಮುಗಿದಿದೆ. ಲೆಟ್ಸ್ ಟೇಕ್ ದಿ ನೆಕ್ಸ್ಟ್ ಒನ್. ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ದಿಸ್ ಕ್ವೆಶನ್ ಐ ಆಮ್ ಟೇಕಿಂಗ್ ಫ್ರಮ್ ದಿ ಎಕ್ಸಸೈಸ್. ನೀವು ಕ್ವೆಶನ್ ನೋಡಿದ್ರೆ ಇದು ವೆರಿ ಸಿಮಿಲರ್, ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಪ್ರೀವಿಯಸ್ ಕ್ವೆಶನ್. ಓಕೆ, ಏನಂದರೆ ಸೈನ್ ಇರೋ ಜಾಗದಲ್ಲಿ ಕಾಸ್ ಇದೆ, ಅದಕ್ಕೆ ರೆಸಿಪ್ರೋಕಲ್ ಆಫ್ ಅಲ್ಲಿ 1 by ಕಾಸ್ ಬಂತು, ಸಾರಿ 1 by ಸೈನ್ ಬಂತು. ಸೊ ಏನು ಬಂತು ನಮಗೆ? ಕೊಸಿಕೆಂಟ್ ಬಂತು. ಇಲ್ಲಿ 1 by ಕಾಸ್ ಬರುತ್ತೆ, ಅದಕ್ಕೆ ಸಿಕೆಂಟ್ ಬರುತ್ತೆ. ಲೆಟ್ ಅಸ್ ಚೆಕ್. ವೆರಿ ಸಿಂಪಲ್ ಕ್ವೆಶನ್. ಆಸ್ ವಿ ಡಿಡ್ ಇನ್ ದ ಪ್ರೀವಿಯಸ್ ಕ್ವೆಶನ್, ಲೆಟ್ ಅಸ್ ಕನ್ಸಿಡರ್ ದಿ LHS ಹಿಯರ್. ಸೊ ಐ ಹವ್ ಟೇಕನ್ ಡೌನ್ ದಿ LHS. ಕಾಸ್ ಎ ಡಿವೈಡೆಡ್ ಬೈ 1 plus sin a ಪ್ಲಸ್ 1 plus sin a ಡಿವೈಡೆಡ್ ಬೈ ಕಾಸ್ ಎ. ಸೊ ಅಲ್ಲಿ ಏನು ಮಾಡಿದ್ರಿ? ಫಸ್ಟ್ ಸ್ಟೆಪ್ LCM ತೊಗೊಂಡ್ರಿ, ಇಲ್ಲೂ ಫಸ್ಟ್ ಸ್ಟೆಪ್ LCM ತೊಗೊಳ್ಳಿ. ದ LCM ವುಡ್ ಬಿ 1 plus sin a into cos a. Okay, so as we did there, let us cross multiply. You will get cos into cos. You can directly write cos a whole square. Cos into cos is cos a whole square, plus similarly 1 plus sin a into 1 plus sin a. You can write 1 plus sin a whole square. ಒಂದು ಸ್ಟೆಪ್ ಕಡಿಮೆ ಮಾಡೋಣ, ಸುಮ್ಮನೆ ಮಲ್ಟಿಪ್ಲೈ ಮಾಡಿ ಮತ್ತೆ ಸ್ಕ್ವೇರ್ ಮಾಡೋದು ಬೇಡ. ಓಕೆ, ದಿಸ್ ಇಸ್ ಅಂಡರ್ಸ್ಟುಡ್.
Now this is nothing but I will expand it. Cos a whole square can be written as cos square a plus I am using a plus b whole square here. So it is a square plus b square, that is sin square a plus 2ab. ಗೊತ್ತಾಗ್ತಿದೆಯಾ? I am using a plus b whole square, denominator keep it as it is, which is 1 plus sin a into cos a. Okay, fine. So this is nothing but, let us group it. You will get sin square a plus cos square a into one group, okay, plus 1 plus 2 into 1 is 2 sin a, okay, divided by denominator is as it is 1 plus sin a into cos a. ತುಂಬ ಸಿಂಪಲ್ ಆಗಿ ಬರುತ್ತೆ, ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಿ ನೋ sin square theta plus cos square theta is 1 and this 1 is as it is and this is 2 sin a. Rest are no change. 1 plus sin a into cos a. ಗೊತ್ತಾಯ್ತಾ? So this is nothing but 1 plus 1 is 2 plus 2 sin a divided by 1 plus sin a into cos a. Okay, so now you can take 2 common in the numerator. You will get 1 plus sin a divided by denominator you have 1 plus sin a into cos a. Okay, yes Rahul, ಏನಾಗುತ್ತೆ ಇಲ್ಲಿ? So term gets cancels, 1 plus sin a and 1 plus sin a. So what is left over? You just have 2 divided by cos a. Okay, so this is nothing but 2 into, what is reciprocal of cos? Cos and secant are brothers. So it is nothing but 2 by secant a, because 1 by cos a is secant a. This is my RHS. If you want, you can check it. And you are going to say, hence the proof. ಪ್ರಾಕ್ಟೀಸ್ ಮಾಡಿ ಈ ಕ್ವೆಶನ್ ಏನಾದರೂ ಕೊಟ್ಟರೆ ಆರಾಮಾಗಿ ನೀವು 3 ಮಾರ್ಕ್ಸ್ ತಗೋಬೋದು. ಓಕೆ, ಇಸ್ ಇಟ್ ಕ್ಲಿಯರ್? ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶನ್, ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಒನ್ ಆಲ್ಸೋ. ಓಕೆ, ಯಾ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್. ಓಕೆ ಸ್ಟೂಡೆಂಟ್ಸ್, ಸೊ 2 ಈಸಿ ಕ್ವೆಶನ್ ಆದಮೇಲೆ ಒಂದು ಸ್ವಲ್ಪ ಟ್ರಿಕ್ಕಿ, ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಅರ್ಥವಾಗ್ತಿದೆಯಾ? ಚಾಲೆಂಜಿಂಗ್ ಕ್ವೆಶನ್ ತಗೊಳ್ಳೋಣ. ಐ ಆಮ್ ಕನ್ಸಿಡರಿಂಗ್ ದ LHS. ಐ ಹ್ಯಾವ್ ಟು ಪ್ರೂವ್ ಇಟ್ ಆ್ಯಸ್ 1 plus secant theta into cosecant theta ಅಂತ. ಓಕೆ, ನಾವು ಎಲ್ಲಾದರೂ ಸೈನು ಟ್ಯಾನು ಕಾಟಲ್ಲಿದ್ದರೆ ಟ್ರೈ ಟು ಕನ್ವರ್ಟ್ ಇಟ್ ಇಂಟು ಸೈನ್ ಆ್ಯಂಡ್ ಕಾಸ್ ಟರ್ಮ್ಸ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ವಿ ಆಲ್ ನೋ ಟ್ಯಾನ್ ಥೀಟಾ ಬೈ ಇಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ರೈಟಿಂಗ್ ಇಟ್ divided by 1 minus reverse cot is cos by sin, so cos theta by sin theta. Similarly here cot theta is nothing but cos theta by sin theta divided by 1 minus tan theta will be written as sin theta by cos theta. ಅರ್ಥ ಆಗ್ತಿದೆಯಲ್ಲ? ಸೊ ಏನು ಚೇಂಜ್ ಇಲ್ಲ. ಟ್ಯಾನ್ಗೆ ಸೈನ್ ಬೈ ಕಾಸ್, ಕಾಟ್ಗೆ ಕಾಸ್ ಬೈ ಸೈನ್ ಬರ್ತಿದ್ದೀನಿ. ನಾವು ಡಿನಾಮಿನೇಟರ್ I will take the LCM. Numerator for this step keep it as it is. ಈ ಸ್ಟೆಪ್ಪಲ್ಲಿ ನ್ಯೂಮಿನೇಟರ್ ಹಾಗೆ ಇಟ್ಬಿಡಿ. ಇಫ್ ಯು ಟೇಕ್ ದಿ LCM you will get sin theta minus cos theta divided by sin theta. ಅರ್ಥವಾಗ್ತಿದೆಯಾ? ಪ್ಲಸ್ ಸಿಮಿಲರ್ಲಿ cos theta by sin theta ಹಾಗೆ ಬರ್ಕೊಳ್ತಾ ಇದ್ದೀನಿ, ಡಿವೈಡೆಡ್ ಬೈ, ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ಯು ವಿಲ್ ಗೆಟ್ cos theta ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಕಾಸ್ ಥೀಟಾ ಆಗುತ್ತೆ. LCM ತಗೊಳ್ಳಿ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ನಾವು ರಿಮೆಂಬರ್ ಆ್ಯಂಡ್ ಆಲ್ಸೋ ಎ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ ಇತ್ತು ಅಂದರೆ ಫ್ರ್ಯಾಕ್ಷನ್ಸಲ್ಲಿ ನೀವು ಬರೆಯೋದು ಗೊತ್ತಿದೆ, ಯು ವಿಲ್ ಗೆಟ್ AD ಡಿವೈಡೆಡ್ ಬೈ BC ಅಂತ. ಅರ್ಥ ಆಗ್ತಿದೆಯಾ? ಫೈನ್. ಸೊ ದಟ್ ಮೀನ್ಸ್ ದಿಸ್ ನ್ಯೂಮಿನೇಟರ್ ಆ್ಯಂಡ್ ದಿಸ್ ಡಿನಾಮಿನೇಟರ್ ವಿಲ್ ಬಿ ಮಲ್ಟಿಪ್ಲೈಡ್. ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ ಸೈನ್ ಇಂಟು ಸೈನ್ ಬರುತ್ತೆ, ಯು ವಿಲ್ ಗೆಟ್ sin square theta, okay, divided by ಈ ಟರ್ಮು ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಅರ್ಥ ಆಯ್ತಾ? ಈಗ ಇಲ್ಲಿ ಪ್ಲಸ್ ಇದೆ, ನಾನೇನು ಮಾಡ್ತೀನಿ, ಈ ಪ್ಲಸ್ನ ಮೈನಸ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನನಗೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಶಿಫ್ಟ್ ಮಾಡೋದಕ್ಕೋಸ್ಕರ ಈ ಮೈನಸ್ನ ಕಾಮನ್ ತಗೊಳ್ತಾ ಇದ್ದೀನಿ. ಅರ್ಥ ಆಗ್ತಿದೆ? ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಸ್ಟೆಪ್. ಇಲ್ಲಿ ಪ್ಲಸ್ಸಿಂದ ಹೇಗೆ ಸರ್ ಸಡನ್ನಾಗಿ ಮೈನಸ್ ಆಯಿತು ಅಂದರೆ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಶಿಫ್ಟ್ ಮಾಡಬೇಕಂದ್ರೆ ಒಂದು ಮೈನಸ್ ಆಚೆ ಬರುತ್ತೆ, ಆ ಮೈನಸ್ ಇಲ್ಲಿ ತೊಗೊಂಡಿದ್ದೀನಿ. ಅರ್ಥ ಆಯ್ತಾ?
ಮತ್ತು ಸೇಮ್ ಥಿಂಗ್ ಕಾಸ್ ಆ್ಯಂಡ್ ಕಾಸ್ ವಿಲ್ ಬಿ ಮಲ್ಟಿಪ್ಲೈಡ್. ಯು ವಿಲ್ ಗೆಟ್ ಕಾಸ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ದಿಸ್ ಟರ್ಮ್ ವಿಲ್ ಬಿ ಮಲ್ಟಿಪ್ಲೈಯಿಂಗ್ ಇಯರ್ ವಿಚ್ ಇಸ್ ನಥಿಂಗ್ ಬಟ್ ಸೈನ್ ಟೀಟಾ ಇಂಟು, ಈಗ ಹುಷಾರು ಶಿಫ್ಟ್ ಮಾಡಿ ಬರೀತಿದ್ದೀನಿ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ಗೊತ್ತಾಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ಫೈನ್. ನಾವು ದಿಸ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ ಹಿಯರ್ ಇನ್ ಬೋತ್ ದ ಟರ್ಮ್ಸ್ ಡಿನಾಮಿನೇಟರ್ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇದೆ, ಹೊರಗಡೆ ಇಟ್ಬಿಡೋಣ. ಆಮೇಲೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಡಿನಾಮಿನೇಟ್ರಲ್ಲಿ ಕಾಮನ್ ತೆಗಿಬೇಕಂದ್ರೆ 1/, ತಗೋಬೇಕು. ಓಕೆ, ಸೊ 1/, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಹೊರಗಡೆ ಇದೆ. ಸೊ ಉಳಿದಿರೋದೇನು? ಇಲ್ಲಿರೋದು ಸೈನ್ ಸ್ಕ್ವೇರ್ ಟೀಟಾ ಬೈ ಕಾಸ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಬೈ ಸೈನ್ ಟೀಟಾ. ಗೊತ್ತಾಗ್ತಿದೆಯಲ್ಲ? Is it clear? So I have taken down the common term and remaining term I have written. So this is nothing but 1 divided by, let me write it as sin theta minus cos theta as it is. Okay. Now let me take the illu LCM ತಗೊಳ್ತೀನಿ. ಸೊ ಏನಾಗುತ್ತೆ, sin theta into cos theta ಹಾಗೆ ಉಳಿಯುತ್ತೆ, ಬಿಕಾಸ್ ಅವೆರಡು ಬೇರೆ ಬೇರೆ ಟರ್ಮ್. ಕಾಸ್ ಮಲ್ಟಿಪ್ಲೈ ಮಾಡಿ ಸೈನ್ ಸ್ಕ್ವೇರ್ ಜೊತೆ ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ಸೈನ್ ಕ್ಯೂಬ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಜೊತೆ ಕಾಸ್ ಮಲ್ಟಿಪ್ಲೈ ಮಾಡಿದ್ರೆ ಐ ಆಮ್ ಗೆಟಿಂಗ್ ಕಾಸ್ ಕ್ಯೂಬ್ ಟೀಟಾ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 1 divided by sin theta minus cos theta. I am not changing. Okay, so I am writing this term as, please follow the formula. Fine students, the numerator looks like a cube minus b cube. ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ a cube minus b cube ಫಾರ್ಮುಲಾ ಯೂಸ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, ಕೆಲವ್ರು ಮಾಡ್ತಿರ್ಬೋದು, a cube minus b cube is a minus b into a square plus ab plus b square. Okay, let me use it. So a ಅಂದರೆ sin theta, b ಅಂದರೆ cos theta. So this can be written as actually sin theta, a minus b ಅಂದರೆ sin theta minus cos theta. Okay, into a square ಅಂದರೆ sin square theta plus a into b ಅಂದರೆ sin theta into cos theta. Okay, plus b square ಅಂದರೆ ಏನು, ಕಾಸ್ ಸ್ಕ್ವೇರ್ ಟೀಟಾ. ನೆನಪಿರಲಿ, ಇದು ಬರೀ ನ್ಯೂಮರೇಟರ್. ಓಕೆ, ಡಿವೈಡೆಡ್ ಬೈ ಈ ಡಿನಾಮಿನೇಟರ್ ಹಾಗೇ ಇರುತ್ತೆ, ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಅಂತ. ಅರ್ಥ ಆಯ್ತಾ? ಫೈನ್. ನಾವು ನೆನಪಿರಲಿ, ಆಚ್ ಕಡೆ ಡಿನಾಮಿನೇಟ್ರಲ್ಲಿ ಸೈನ್ ಟೀಟಾ ಬೈ ಕಾಸ್ ಟೀಟಾ ಟರ್ಮ್ ಇದೆ. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು. ಅರ್ಥ ಆಗ್ತಿದೆ ತಾನೆ? ಸಿಂಪಲ್ ರಿಸಲ್ಟು. ಸ್ವಲ್ಪ ಯೂಸ್ ಯುವರ್ ಟೆಕ್ನಿಕ್ಸ್. ನಾವು ಇಯರ್ ಐ ಆಮ್ ಗೋನ್ ಟು ಕ್ಲಬ್ ದೀಸ್ ಟರ್ಮ್ಸ್. ಏನಂತ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾನ ಒಂದು ಗ್ರೂಪ್ ಮಾಡ್ತೀನಿ, ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಬರೆದು ಎರಡನ್ನೂ ಸಪ್ರೇಟ್ ಪಡ್ಕೊಳ್ತೀನಿ. ಓಕೆ, ಬೇಡ, ಈ ಸ್ಟೆಪ್ಪಲ್ಲಿ ಕಾಮನ್ ಡಿನಾಮಿನೇಟರ್ ಬರೀತೀನಿ, ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಓಕೆ, ಅರ್ಥ ಆಗ್ತಿದೆಯಾ? ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್, ನಾವು ರಿಮೆಂಬರ್ ವಾಟ್ ಈಸ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಅಗೇನ್ ದ ಸೇಮ್ ಓಲ್ಡ್ ರಿಸಲ್ಟ್. ಎಷ್ಟು ಸಾರಿ ಯೂಸ್ ಮಾಡ್ತೀರಿ? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ 1. ಸೊ 1 ಡಿವೈಡೆಡ್ ಬೈ, ಈಗ ಸ್ಪ್ಲಿಟ್ ಮಾಡೋಣ ಡಿನಾಮಿನೇಟರು, 1 ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ ಇಲ್ಲಿ ಏನು ಬರುತ್ತೆ, ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಸಿಗುತ್ತೆ. ಅರ್ಥ ಆಯ್ತಾ? ಫೈನ್. ಈ ಸ್ಟೆಪ್ ನೀಟಾಗಿ ನೋಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ಆನ್ಸರ್ ಬರುತ್ತೆ. ಸೊ ಲುಕ್ ಹಿಯರ್, ದಿಸ್ ಇಸ್ ನಥಿಂಗ್ ಬಟ್ ನಾವು 1 by sin. ವಾಟ್ ಈಸ್ ರೆಸಿಪ್ರೋಕಲ್ ಆಫ್ ಸೈನ್? ರೆಸಿಪ್ರೋಕಲ್ ಆಫ್ ಸೈನ್ ಏನಾಗುತ್ತೆ, ನಮಗೆ ಕೊಸಿಕೆಂಟ್ ಟೀಟಾ ಸಿಗುತ್ತೆ, ಇಂಟು 1 by cos. 1 by sin ಇಂಟು 1 by cos ಅಂತ ಬರೀಬೋದು. 1 by cos ಇಸ್ ಆ್ಯಕ್ಚುಲಿ ಸೀಕೆಂಟ್ ಟೀಟಾ. ಓಕೆ, ಪ್ಲಸ್ ಸೈನ್ ಟೀಟಾ ಕ್ಯಾನ್ಸಲ್ ಆಯಿತು, ಕಾಸ್ ಟೀಟಾ ಕ್ಯಾನ್ಸಲ್ ಆಯಿತು. ಸೊ ಪೂರ್ತಿ ಕ್ಯಾನ್ಸಲ್ ಆಗಿರೋದ್ರಿಂದ ನನಗೆ ಸಿಗೋದು 1. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಆನ್ಸರ್ ಇಲ್ಲೇ ಬರೀಬೋದು, ಅಥವಾ ನಮ್ಗೆ ಬೇಕಾಗಿರೋ ಥರ ಬರೀತೀನಿ ಅಂತಂದರೆ 1 ಫಸ್ಟ್ ಬರೀತೀನಿ, ಪ್ಲಸ್ ಫಸ್ಟು ಸೀಕೆಂಟ್ ಟೀಟಾ ಮಲ್ಟಿಪ್ಲೈ ಮಾಡ್ತೀನಿ. ಐ ಆಮ್ ಗೆಟಿಂಗ್ ಸೀಕೆಂಟ್ ಟೀಟಾ ಇಂಟು cosecant theta. So I started with LHS and I am ending with RHS. So this is my result. ಇದು ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶ್ಚನ್ನು, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ, ಡೆಫಿನೆಟ್ಲಿ ಫಾರ್ 3 marks. ಅದಕ್ಕಿಂತ ಕಡಿಮೆ ಅಂತೂ ಗ್ಯಾರಂಟಿ ಇರಲ್ಲ. 3 ಆರ್ ಮೇ ಬಿ 4 ಕೇಳಿದ್ರೆ ಕೇಳ್ಬೋದು, ಯಾಕಂದರೆ ಸ್ವಲ್ಪ ವರ್ಕ್ ಇದೆ ಇದರಲ್ಲಿ, ಅದಕ್ಕೋಸ್ಕರ. ಓಕೆ, ವರ್ಕ್ ಇದೆ ಅಂದ ಮಾತ್ರಕ್ಕೆ ಕಷ್ಟ ಅಂತಲ್ಲ, ಸ್ವಲ್ಪ ಒಂದೆರಡು ಸ್ಟೆಪ್ ಜಾಸ್ತಿ ಇದೆ ಅಷ್ಟೇ. ಓಕೆ ಸಂತೋಷ್, ಅರ್ಥ ಆಗಿದೆ ತಾನೆ? ಖಂಡಿತವಾಗ್ಲೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಏನಂತಂದರೆ ಒಂದೆರಡು ಸರಿ ನೀಟಾಗಿ ಸ್ಟೆಪ್ಸ್ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿಬಿಡಿ, ಎಕ್ಸಾಮಲ್ಲಿ ಆರಾಮಾಗಿ ಮಾಡ್ಬೋದು. ಓಕೆ, ಯಾ, ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣವಾ?
ಫೈನ್. ಮತ್ತು ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಯಾಕೆ ಯೂಶಲಿ ಟ್ರಿಗ್ನೋಮೆಟ್ರಿ ಕಷ್ಟ ಆಗುತ್ತೆ ಮಕ್ಕಳಿಗೆ ಅಂತಂದರೆ, ಎಲ್ಲ ಕ್ವೆಶ್ಚನ್ನು ವೆರೈಟಿಯಾಗಿ ಬೇರೆ ಬೇರೆ ಥರ ಇದೆ. ಒಂದು ಕ್ವೆಶ್ಚನ್ ಮೆಥಡಲ್ಲಿ ಇನ್ನೊಂದು ಮಾಡೋಕ್ಕೋದ್ರೆ ಬರಲ್ಲ, ಅದಕ್ಕೆ ಟ್ರಿಗ್ನೋಮೆಟ್ರಿ ಕಷ್ಟ ಅಂತೀರ. ಸೊ ಫಸ್ಟು ಹೇಳ್ಕೊಟ್ಟಿರೋದನ್ನು ಫಾಲೋ ಮಾಡ್ಕೊಂಡು ಕಲ್ತ್ರೆ ಇದು ತುಂಬ ಈಸಿ. ನಾವು ಯಾಕೆ ಹೇಳಿದೆ ಅಂದರೆ, ಈ ಕ್ವೆಶ್ಚನ್ ನೋಡಿ, ಐ ಹ್ಯಾವ್ ಟು ಪ್ರೂವ್ 1 + ಸೀಕೆಂಟ್ ಥೀಟಾ ಬೈ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು sin² / 1 - cos A. ಇಲ್ಲಿವರೆಗೂ ಮಾಡಿದ ಎಲ್ಲ ಪ್ರಾಬ್ಲಮಲ್ಲೂ ಐ ಹ್ಯಾವ್ ಟೇಕನ್ LHS ಆ್ಯಂಡ್ ಪ್ರೂವ್ಡ್ RHS, ಆರ್ RHS ತೊಗೊಂಡು LHS ಪ್ರೂವ್ ಮಾಡಿದ್ದೀನಿ. ಬಟ್ ಕೆಲವು ಪ್ರಾಬ್ಲಮು ಆ ಥರ ಮಾಡೋಕ್ಕಾಗೋದಿಲ್ಲ, ತುಂಬ ಲೆಂತಿ ಆಗುತ್ತೆ. ಸೊ ಇಯರ್ ಐ ವಿಲ್ ಕನ್ಸಿಡರ್ ಬೋತ್, ಎರಡು ಜೊತೆಯಲ್ಲೇ ಮಾಡ್ಕೊಂಡು ಹೋಗ್ತೀನಿ. ಸೀರಿಯಲ್ ಬರುತ್ತಲ್ಲ ಜೊತೆಯಲ್ಲಿ ಆ ಥರ. ಸೊ ಈ ಪ್ರಾಬ್ಲಮು ಜೊತೆಯಲ್ಲಿ ಸೀರಿಯಲ್. ಸೊ ವಾಟ್ ಐ ವಿಲ್ ಡೂ ಇಟ್ ಇಸ್, ಲೆಟ್ ಅಸ್ ಡೂ ಬೋತ್ ಟುಗೆದರ್. ಓಕೆ, ಸೊ ಸ್ವಲ್ಪ ಚೇಂಜ್ ಮಾಡ್ತೀನಿ LHS. ಸೀಕೆಂಟ್ 1 + ಸೀಕೆಂಟ್ ಥೀಟಾ ಡಿವೈಡೆಡ್ ಬೈ ಸೀಕೆಂಟ್ ಥೀಟಾ ಇದೆ. ಸೊ ಐ ವಿಲ್ ರೈಟ್ ಇಟ್ ಆ್ಯಸ್ 1 / ಸೀಕೆಂಟ್ ಥೀಟಾ ಇಂಟು 1 + ಥೀಟಾ ಇಲ್ಲ A, 1 + ಸೀಕೆಂಟ್ A. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಐ ಹ್ಯಾವ್ sin² A ಡಿವೈಡೆಡ್ ಬೈ 1 - cos A. ಅರ್ಥ ಆಯ್ತಾ? ಏನೂ ಮಾಡಿಲ್ಲ, ಹೊರಗಡೆ ಇಟ್ಟಿದ್ದೀನಿ. ಓಕೆ, ದೇರ್ ಫಾರ್ ದಿಸ್ ಈಸ್ ನಥಿಂಗ್ ಬಟ್ ನಾವು ಆ್ಯಕ್ಚುಲಿ ವಾಟ್ ಈಸ್ ರೆಸಿಪ್ರೋಕಲ್ ಆಫ್ ಸೀಕೆಂಟ್ ಎ? ನಮ್ಮೆಲ್ಲರಿಗೂ ಗೊತ್ತು ರೆಸಿಪ್ರೋಕಲ್ ಆಫ್ ಸೀಕೆಂಟ್ ಎ ಏನಾಗುತ್ತೆ, ಕಾಸ್ ಎ ಅಂತ. ಕರೆಕ್ಟಾ? ಸೊ ಇಂಟು 1 + ಸಿಮಿಲರ್ಲಿ ವಾಟ್ ಈಸ್ ಸೀಕೆಂಟ್ ಎ? ಸೀಕೆಂಟ್ ಎ ಕ್ಯಾನ್ ಬಿ ರಿಟನ್ ಆ್ಯಸ್ ರೆಸಿಪ್ರೋಕಲ್ ಆಫ್ ಕಾಸ್ ಎ. ಕರೆಕ್ಟಾ? ಫೈನ್. 1 / ಸೀಕೆಂಟ್ ಇದ್ದರೆ ಕಾಸ್ ಬರೀರಿ, ಸೀಕೆಂಟ್ ಇದ್ದರೆ 1 / ಕಾಸ್ ಬರೀರಿ. ಅರ್ಥ ಆಯಿತು ತಾನೆ? ಸೊ ದಿಸ್ ಈಸ್ ನಥಿಂಗ್ ಬಟ್ ನಾವು ಸಿಮಿಲರ್ಲಿ ಅಗೇನ್ ಅದೇ ಸ್ಟೋರಿ. ಹೌ ಕ್ಯಾನ್ ಐ ರೈಟ್ sin² ಥೀಟಾ? ಸೊ sin² ಇದ್ದರೆ 1 - cos² ಬರೀತೀನಿ, cos² ಇದ್ದರೆ 1 - sin² ಬರೀತೀನಿ. ಸೊ sin² ಥೀಟಾ ಕ್ಯಾನ್ ಬಿ ರಿಟನ್ ಆ್ಯಸ್ 1 - cos² A ಡಿವೈಡೆಡ್ ಬೈ 1 - cos A. ಅರ್ಥ ಆಗ್ತಿದೆಯಾ? ಫೈನ್. ನಾವು ಫಾರ್ LHS ಇದು ಸೈಡ್ಗಿಡೋಣ. ದಿಸ್ ಈಸ್ ನಥಿಂಗ್ ಬಟ್ cos A ಇಂಟು ಇದು ಹಿಂಗೆ ಇರಲಿ, LCM ತಗೊಳ್ಳಿ. ಸೊ ಇಫ್ ಯು ಟೇಕ್ LCM ವಿಲ್ ಬಿ cos A. ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ಯು ವಿಲ್ ಗೆಟ್ cos A + 1. ಸೊ ದಿಸ್ ಈಸ್ ನಥಿಂಗ್ ಬಟ್ ಯರ್ ಡಿನಾಮಿನೇಟರ್ ಇಸ್ 1 - cos A. ಏನೂ ಸಮಸ್ಯೆ ಇಲ್ಲ. ಓಕೆ, ನಾವು ದಿಸ್ ಇಸ್ ಆಫ್ ದ ಫಾರ್ಮ್. ಸ್ವಲ್ಪ ಏನು ಬರಿತೀನಿ ಅಂತಂದರೆ A + B ಇಂಟು ಇದು 1 ಅಂತ ಬರಿಬೋದೇನಪ್ಪ? ಬರಿತೀನಿ. ಯಾಕೆ ಸರ್ ಅಂತ ಆಮೇಲೆ ಹೇಳ್ತೀನಿ. ಸೊ 1² - ಐ ವಿಲ್ ರೈಟ್ cos² ಆ್ಯಸ್ cos A ಹೋಲ್² ಅಂತ. ಓಕೆ, ಈಗೇನಾಗುತ್ತೆ, ನಾವು ದಿಸ್ ಕಾಸ್ ಆ್ಯಂಡ್ ಕಾಸ್ ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಬೋದು. ದೇರ್ ಫೋರ್ ಐ ಹ್ಯಾವ್ cos A + 1 ಈಸ್ ನಥಿಂಗ್ ಬಟ್ ಡಿನಾಮಿನೇಟರ್ ಐ ಹ್ಯಾವ್ 1 - cos A. ಓಕೆ, ನಾವು ಲುಕ್ ಹಿಯರ್, ದಿಸ್ ಈಸ್ ಆಫ್ ದ ಫಾರ್ಮ್ A² - B². ಮತ್ತೆ ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ. ವಿ ನೋ A² - B² ಇಸ್ A + B ಇಂಟು A - B ಅಂದರೆ 1 + cos A ಇಂಟು 1 - cos A. ನಾವು ಚೆಕ್ ವಾಟ್ ಹ್ಯಾಪನ್ಸ್. ಎಸ್ ಶಶಾಂಕ್, ಏನು ಕ್ಯಾನ್ಸಲ್ ಆಗುತ್ತೆ? 1 + cos A 1 + cos A ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು? ದೇರ್ ಫೋರ್ ಇದನ್ನು ಬೇಕಿದ್ರೆ cos A + 1 ಕೂಡ 1 + cos A ಅಂತ ಬರಿಬೋದು. ಈ ಕಡೆ ಉಳಿದಿರೋದು 1 + cos A. ದೇರ್ ಫೋರ್ ದಿಸ್ ಇಸ್ LHS ಇನ್ ಈಕ್ವಲ್ ಟು RHS. ನಮ್ಮ ರಿಸಲ್ಟು ಮುಗೀತು. ಸೊ ಇದನ್ನು ನೀವು ಸಪ್ರೇಟ್ ಜೊತೆಯಲ್ಲೇ ಮಾಡ್ಕೊಂಡು ಹೋದರೆ ಬೇಗ ಗೊತ್ತಾಗುತ್ತೆ. ನೀವು LHS ತೊಗೊಂಡು RHS ಪ್ರೂವ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಲೆಂತಿ ಆಗುತ್ತೆ. ಓಕೆ, ನಾನು ಸ್ಟೂಡೆಂಟ್ಸ್ಗೆ ಈಸಿ ಆಗಲಿ ಅಂತ ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಅರ್ಥ ಆಗಿದೆಯಲ್ಲ? ಫೈನ್. ಶಾಲ್ ಗೋ ಟು ದ ನೆಕ್ಸ್ಟ್ ಒನ್. ಓಕೆ ಸ್ಟೂಡೆಂಟ್ಸ್, ಈಗ ಇಷ್ಟೊತ್ತು ನಾವು ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ರಿ? ಜೊತೆಯಲ್ಲಿ ಪ್ರಾಬ್ಲಮ್ ಅಂತ. ಸೊ ಅದೇ ಥರ ಇನ್ನೊಂದು 2 ಪ್ರಾಬ್ಲಮ್ಮು ಎಕ್ಸಸೈಸಲ್ಲಿ ಸೇಮ್ ಮಾಡ್ತೀವಿ, ಅಂದರೆ LHS ಆ್ಯಂಡ್ RHS ಟುಗೆದರ್. ಸೊ ದಿಸ್ ಈಸ್ ಒನ್ ಆಫ್ ದ ನೆಕ್ಸ್ಟ್ ಪ್ರಾಬ್ಲಮ್. ಗೊತ್ತಾಗ್ತಿದೆಯಾ? ಲೆಟ್ಸ್ ಸಾಲ್ವ್ ಇಟ್. ಸೊ LHS ಮತ್ತು RHS ಎರಡು ಜೊತೆಯಲ್ಲೇ ಮಾಡ್ಕೊಂಡು ಹೋಗ್ತೀವಿ, ಅದಕ್ಕೆ ಇದನ್ನು ಜೊತೆಯಲ್ಲಿ ಪ್ರಾಬ್ಲಮ್ ಅಂತ ಕರಿತೀವಿ. ಫೈನ್. ಸೊ ಹೇಗೆ ಸರ್ ಮಾಡೋದು ನೋಡಿ. ಸೊ ಇಲ್ಲಿ ಐ ಹ್ಯಾವ್ ಕೊಸಿಕೆಂಟ್ ಎ. ವಿ ನೋ ಕೊಸಿಕೆಂಟ್ ಎ ಕ್ಯಾನ್ ಬಿ ರಿಟನ್ ಆ್ಯಸ್, ಇಫ್ ಪಾಸಿಬಲ್ ಇಡೀ ಪ್ರಾಬ್ಲಮ್ ಸೈನ್ ಆ್ಯಂಡ್ ಕಾಸಲ್ಲಿ ಬರೀರಿ. 1/sin A minus this is already in sin A, I will not change. Okay, into secant A. What if we know secant A is the reciprocal of cos A. So 1/cos A minus this is already in cos A. I am not going to change. Okay, fine. This is nothing but 1 divided by, yes, what is sin tan A? We know tan A is nothing but sin A by cos A. ಅರ್ಥ ಆಗ್ತಿದೆ ತಾನೆ? ಸೊ sin A by cos A ಬರುತ್ತೆ ಪ್ಲಸ್ cot A. cot A ಏನು? cot A is cos A by sin A. ರೆಸಿಪ್ರೋಕಲ್ ತಾನೆ?
ಗೊತ್ತಾಗ್ತಿದೆಯಲ್ವಾ? ಫೈನ್. ನಾವು ಪ್ರತಿ ಟರ್ಮಲ್ಲೂ ಎಲ್ ಸಿ ಎಮ್ ತಗೊಳ್ಳೋಣ. ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ ಡಿನಾಮಿನೇಟರ್ ಏನು ಸಿಗುತ್ತೆ ನನಗೆ? ಸೈನ್ ಎ ಸಿಗುತ್ತೆ. ಸೊ ಇಯರ್ 1 ರಿಮೇನ್ಸ್ ಆ್ಯಸ್ ಇಟ್ ಈಸ್, ಮೈನಸ್ ಸೈನ್ ಇಂಟು ಸೈನ್ ಬರುತ್ತೆ ನನಗೆ, ಸೊ ಸೈನ್ ಸ್ಕ್ವೇರ್ ಎ. ಓಕೆ, ಸಿಮಿಲರ್ಲಿ ಇಯರ್ ದ ಡಿನಾಮಿನೇಟರ್ ಇಸ್ ಕಾಸ್ ಎ, 1 minus, if you cross multiply you will get cos square a. Okay, fine. This is nothing but again 1 divided by, here if you take the LCM will be ಇಲ್ಲಿ sin a ಇಲ್ಲೂ cos a, cos ಮಲ್ಟಿಪ್ಲೈ ಮಾಡಿದಾಗೆ sin a ಇಂಟು cos a ಆಗುತ್ತೆ, ಬಿಕಾಸ್ ಇವೆರಡು ಬೇರೆ ಬೇರೆ ಟರ್ಮ್. ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ಯು ವಿಲ್ ಗೆಟ್ sin square a, ಓಕೆ, ಪ್ಲಸ್ cos ಇಂಟು cos is cos square a. ಅರ್ಥ ಆಯ್ತಾ? ಅರ್ಥ ಆಗ್ತಿದೆ ತಾನೆ? ಫೈನ್. ನಾವು ಲುಕ್ ಹಿಯರ್, ಮತ್ತೆ ಅದೇ ರಿಸಲ್ಟ್ ಹೇಳಿದ್ನಲ್ಲ, 1 ಮೈನಸ್ ಸೈನ್ ಸ್ಕ್ವೇರ್ ಏನಪ್ಪ ಬರಿಬೋದು? ಕಾಸ್ ಸ್ಕ್ವೇರ್ ಅಂತ ಬರಿತೀನಿ. ಸಿಮಿಲರ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಏನು ಬರಿಬೋದು? ಸೈನ್ ಸ್ಕ್ವೇರ್. ಗೊತ್ತಾಗ್ತಿದೆ ತಾನೆ? ಸೊ ದೇರ್ ಫೋರ್ ದಿಸ್ 1 ಮೈನಸ್ ಸೈನ್ ಸ್ಕ್ವೇರ್ ಐ ವಿಲ್ ರೈಟ್ ಇಟ್ ಆಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ. ಓಕೆ, ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ಐ ವಿಲ್ ರೈಟ್ ಇಟ್ ಆಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಏನಿದು? ಕಾಸ್ ಎ. ಓಕೆನಾ? ಸೊ ದಿಸ್ ಈಸ್ ನಥಿಂಗ್ ಬಟ್, ನಾವು ಲುಕ್ ಹಿಯರ್, ಇದು ರೆಸಿಪ್ರೋಕಲ್ ಆಫ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಡಿವೈಡ್ ಬೈ ಇದು ತಾನೆ. ಸೊ ರೆಸಿಪ್ರೋಕಲ್ ಆಫ್ ಸಮಥಿಂಗ್ ಇತ್ತು ಅಂತಂದರೆ ಇದನ್ನು ಎಕ್ಸ್ಚೇಂಜ್ ಮಾಡ್ಬೋದು, ಅಥವಾ ದಿಸ್ ವಿಲ್ ಗೋ ಟು ದ ನ್ಯೂಮರೇಟರ್. ಐ ಹ್ಯಾವ್ ಸೈನ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ, ನೀವು ಡೈರೆಕ್ಟಾಗಿ ಬರೆಯೋಣ ಬೇಡ, ಇದೊಂದು ಸ್ಟೆಪ್ ಬೇಕಿದ್ರೆ ಬರೀರಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್, ಇಲ್ಲಿ ನೋಡಿ ಬೇಕಾದರೆ ಸ್ವಲ್ಪ ಶಿಫ್ಟ್ ಮಾಡಿ ಬರೆಯೋಣ. ಯಾವ ಥರ? ಸೈನ್ಸ್ ಅವಶ್ಯಕತೆ ಇಲ್ಲ, ಸೈನ್ ಸ್ಕ್ವೇರ್ ಎ ಬೈ ಸೈನ್ ಎ ಇದ್ರ ಜೊತೆ ಇದು ಬರೀತೀನಿ, ಇಂಟು ಕಾಸ್ ಸ್ಕ್ವೇರ್ ಎ ಬೈ ಕಾಸ್ ಎ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್, ಹಿಯರ್ ಐ ಹ್ಯಾವ್ ಸೈನ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಏನು? 1. ಗೊತ್ತಾಗ್ತಿದೆ ತಾನೆ? ಎಷ್ಟು ಸಾರಿ ಯೂಸ್ ಮಾಡ್ತೀರಿ? ನಾನು ಹೇಳಿದ್ನಲ್ಲ, ಅದು ಬೇಸಿಕ್ ಐಡೆಂಟಿಟಿ. ಅದು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ 1, ಟೀಟಾ ಜಾಗದಲ್ಲಿ ಎ ಇದೆ ಅಷ್ಟೇ. ಓಕೆ, ನಾವು ಇಲ್ಲಿ ಸೈನ್ ಸ್ಕ್ವೇರ್ ಬೈ ಸೈನ್ ಅಂದರೆ ಒಂದು ಸೈನ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಸ್ಕ್ವೇರ್ ಬೈ ಕಾಸ್ ಮೀನ್ಸ್ 1 ಕಾಸ್ ಗೆಟ್ಸ್ ಕ್ಯಾನ್ಸಲ್ಸ್. ಸೊ ವಾಟ್ ಈಸ್ ಲೆಫ್ಟ್ ಓವರ್ ಹಿಯರ್ ಸೈನ್ ಸ್ಕ್ವೇರ್ ಬೈ ಸೈನ್ ಎ ಮೀನ್ಸ್ ಸೈನ್ ಲೆಫ್ಟ್ ಓವರ್, ಕಾಸ್ ಸ್ಕ್ವೇರ್ ಬೈ ಕಾಸ್ ಮೀನ್ಸ್ ಕಾಸ್ ಇಸ್ ಲೆಫ್ಟ್ ಓವರ್. ದಿಸ್ ಈಸ್ ನಥಿಂಗ್ ಬಟ್ ಅಗೇನ್ ಡಿವೈಡೆಡ್ ಬೈ 1 ಅಲ್ವಾ? ಸೊ ದೆರ್ ಇಸ್ ನೋ ಚೇಂಜ್, ಸೈನ್ ಎ ಇಂಟು ಕಾಸ್ ಎ. Okay, so therefore LHS is equal to RHS, hence proved ಅಂತ ಬರೆದ್ರು ಆಯಿತು, ಅಥವಾ ಹೆನ್ಸ್ ದ ಪ್ರೂಫ್ ಅಂತ ಬರೀರಿ. ಓಕೆ, ಸೊ ಎಕ್ಸಾಮಲ್ಲಿ ಕೇಳಿದ್ರೆ ಸುಮ್ಮನೆ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ನೋಡಿದ ತಕ್ಷಣ ಯಪ್ಪ ಅನ್ನೋದಲ್ಲ, ಕೊಡಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಅನ್ಬೇಕು. ಓಕೆ, ಫೈನ್. ಅರ್ಥ ಆಗಿದೆಯಲ್ಲ? ಸೊ ಈ ಥರ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ನೋಡ್ಬಿಡೋಣ. ಓಕೆ ಸ್ಟೂಡೆಂಟ್ಸ್, ಸೊ ದ ಲಾಸ್ಟ್ ಕ್ವೆಶ್ಚನ್ ಆಫ್ ಜೊತೆಯಲ್ಲಿ ಟೈಪ್. ಇದು ಜೊತೆಯಲ್ಲಿ ಟೈಪಲ್ಲೇ ಸ್ಪೆಷಲ್ಲು. 3 ಟರ್ಮ್ಸ್ ಇದೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಬೈ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಅಂತ ತೋರಿಸ್ಬೇಕಂತೆ. ಸೊ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಏನಿಲ್ಲ, ಇದನ್ನು ಸೈಡ್ಗೆ ಇಟ್ಕೊಬಿಡಿ. ಇವೆರಡನ್ನೂ ತೊಗೊಂಡು ಜೊತೆಯಲ್ಲಿ ಪ್ರೂವ್ ಮಾಡಿ, ಎರಡಕ್ಕೂ ಆನ್ಸರ್ ಟ್ಯಾನ್ ಸ್ಕ್ವೇರ್ ಬರುತ್ತೆ. ಅರ್ಥವಾಯ್ತಾ? ಐ ಯು ರೆಡಿ? ಓಕೆ, ಸೊ ಐ ಹ್ಯಾವ್ ಕನ್ಸಿಡರ್ಡ್ ಏನು, ಇವೆರಡು ಟರ್ಮ್ ತೊಗೊಂಡಿದ್ದೀನಿ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್, ದಟ್ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಬೈ 1 ಪ್ಲಸ್ ಕಾಟ್ ಎ ಹೋಲ್ ಸ್ಕ್ವೇರ್. ಪ್ಲೀಸ್ ಕ್ವೆಶ್ಚನ್ನ ನೀಟಾಗಿ ನೋಡಬೇಕು. ಇಲ್ಲಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಬರೀ ಟ್ಯಾನ್ಗೆ ಮತ್ತು ಕಾಟ್ಗೆ ಮಾತ್ರ ಸ್ಕ್ವೇರ್ ಇದೆ. ಓಕೆ, ನಾವು ಇದನ್ನು ನೋಡಿದ ತಕ್ಷಣ ಶ್ವೇತನಿಗೆ ಹೇಗೆ ಥರ ಕಾಣಿಸ್ತಿದೆ? ಸರ್ ಇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಲ್ವಾ, ಏನಂತ ಬರಿಬೋದು? ಸೀಕೆಂಡ್ ಸ್ಕ್ವೇರ್. ಸಿಮಿಲರ್ಲಿ ಡಿನಾಮಿನೇಟರು ಸಹನ ಹೇಳ್ತಿದ್ದಲ್ಲ ಸರ್ 1 ಪ್ಲಸ್ ಕಾಟ್ ಸ್ಕ್ವೇರ್. ಸೊ ವಾಟ್ ಈಸ್ 1 ಪ್ಲಸ್ ಕಾಟ್ ಸ್ಕ್ವೇರ್? ಕೊಸಿಕೆಂಡ್ ಸ್ಕ್ವೇರ್. ಸೂಪರ್ ಅಲ್ವಾ? ಸೊ ನಾನು ಅದೇ ಥರ ಬರ್ಕೊಳ್ತೀನಿ ನೋಡಿ. ದಿಸ್ ವಿಲ್ ಇಂಪ್ಲೈಸ್, ಮತ್ತು ಇನ್ನೊಂದು ಪ್ಲೀಸ್ ರಿಮೆಂಬರ್, ಒಂದು ಈಕ್ವೇಷನಲ್ಲಿ 2 ಸರಿ ಈಕ್ವಲ್ಸ್ ಬರಬಾರ್ದು. ಸೊ ಆಲ್ರೆಡಿ ಸೆಂಟ್ರಲ್ ಈಕ್ವಲ್ಸ್ ಇರೋದ್ರಿಂದ ಮತ್ತೆ ನೀವು ಬರೆಯೋದಾದರೆ ಇಂಪ್ಲೈಸ್ ಬರೀರಿ. ಇಂಪ್ಲೈಸ್ ಅಂದರೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿಂದಲ್ಲಿಗೆ ಫಾಲೋ ಆಗುತ್ತೆ ಅಂತ. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆ್ಯಸ್ ಸೀಕೆಂಡ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆ್ಯಸ್ ಕೊಸಿಕೆಂಡ್ ಸ್ಕ್ವೇರ್ ಎ. ಅರ್ಥ ಆಯ್ತಾ? ಫೈನ್. So this is nothing but, okay, now 1 minus, let me take the LCM here. LCM ಅಲ್ಲ, ಫಸ್ಟು sin a by cos a ಅಂತ ಬರ್ಕೊಳ್ತೀನಿ. ಯಾವುದಕ್ಕೆ? tan a ಗೆ. ಅದು ಎಲ್ಲರಿಗೂ ಗೊತ್ತು. ಡಿವೈಡೆಡ್ ಬೈ 1 minus, similarly cot a can be written as cos a by sin a. Remember, I have whole square. ಅರ್ಥ ಆಯ್ತಾ? ಫೈನ್.
ಸೊ ದಿಸ್ ಇಂಪ್ಲೈಸ್, ಮತ್ತೆ ಇಂಪ್ಲೈಸ್ ಬರಿತೀನಿ, ನೆನ್ಪಿಟ್ಕೊಳ್ಳಿ. ಈ ಸೀಕೆಂಡ್ ಸ್ಕ್ವೇರ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಸೀಕೆಂಡ್ ಸ್ಕ್ವೇರ್ನ ಯಾವ ಥರ ಬರಿಬೋದು? 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್. ಯಾಕೆ ಸರ್ ಬರೀತೀರಾ ಅಂತಂದರೆ ನನಗೆ ಬೇಕಾಗಿರೋದು ಟ್ಯಾನ್ ಫಾರ್ಮೆಟ್, ಅದಕ್ಕೋಸ್ಕರ. ಸಿಮಿಲರ್ಲಿ ಕೊಸಿಕೆಂಡ್ ಸ್ಕ್ವೇರ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್. ರೆಸಿಪ್ರೋಕಲ್ ಫಂಕ್ಷನ್ ಅಂದರೆ ಅಣ್ಣ ಮಾಸ್, ನೆನಪಿದೆ ತಾನೆ? ಸೊ ದಿಸ್ ಇಸ್ ನಥಿಂಗ್ ಬಟ್ ಸೀಕೆಂಡ್ ಅಣ್ಣ ಕಾಸು, ಕೊಸಿಕೆಂಡ್ನ ಅಣ್ಣ ಸೈನು. ಓಕೆ, ಸೊ ದಟ್ ಡಿವೈಡೆಡ್ ಬೈ ಇಲ್ಲಿ ಮತ್ತೆ ಎಲ್ ಸಿ ಎಮ್ ತೊಗೊಳ್ತೀನಿ. ನ್ಯೂಮರೇಟರ್ಗೆ ಎಲ್ ಸಿ ಎಮ್ ತೊಗೊಂಡ್ರೆ ಕಾಸ್ ಎ ಬರುತ್ತೆ. ಆ್ಯಂಡ್ ದಿಸ್ ವಿಲ್ ಬಿ ನಥಿಂಗ್ ಬಟ್ ಕಾಸ್ ಎ ಮೈನಸ್ ಸೈನ್ ಎ. ಅರ್ಥ ಆಯ್ತಾ? ಫೈನ್. ಇದು ನ್ಯೂಮರೇಟರ್ಗೆ. ಮತ್ತು ಡಿನಾಮಿನೇಟ್ರಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಡಿನಾಮಿನೇಟರ್ ಎಲ್ ಸಿ ಎಮ್ಗೆ ಏನು ಸಿಗುತ್ತೆ? ನನಗೆ ಸೈನ್ ಎ ಸಿಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಎ ಮೈನಸ್ ಕಾಸ್ ಎ ಸಿಗುತ್ತೆ. ರಿಮೆಂಬರ್ ಇಟ್ ಈಸ್ ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ಲ? ಫೈನ್. ಸೊ ದಿಸ್ ಇಂಪ್ಲೈಸ್, ಮತ್ತೆ ಏನಂದರೆ ಎ ಬೈ ಬಿ ಡಿವೈಡ್ ಬೈ ಸಿ ಬೈ ಡಿ ಬಂದರೆ ಎ ಡಿ ಬೈ ಬಿ ಸಿ ಅಂದರೆ 1 ಇಂಟು ಸೈನ್ ಸ್ಕ್ವೇರ್. ಏನು ಸಿಗುತ್ತೆ ಇಲ್ಲಿ? 1 ಇಂಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಈ 1 ಕಾಸ್ ಸ್ಕ್ವೇರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ 1 ಇಂಟು ಕಾಸ್ ಸ್ಕ್ವೇರ್ ಎ. ನೀವು ಡೈರೆಕ್ಟಾಗಿ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಬರಿಬೋದು, ನೋ ಪ್ರಾಬ್ಲಮ್. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿದ್ದೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಮತ್ತೆ ಇಲ್ಲಿ ಅಗೇನ್ ಸೇಮ್ ಸ್ಟೋರಿ. ಏನಂತ? ನಾವು ಲುಕ್ ಹಿಯರ್, ಕಾಸ್ ಎ ಮೈನಸ್ ಸೈನ್ ಎ, ಓಕೆ, ಡಿವೈಡೆಡ್ ಬೈ ಕಾಸ್ ಎ ಹಾಗೆ ಇರಲಿ, ಓಕೆ, ಹೋಲ್ ಡಿವೈಡೆಡ್ ಬೈ ಇಲ್ಲೇನು ಮಾಡ್ತೀನಿ ನಾನು, ಇಲ್ಲೂ ಕಾಸ್ ಎ ಮೈನಸ್ ಸೈನ್ ಎ ಬರ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಶಿಫ್ಟ್ ಮಾಡಬೇಕಂದ್ರೆ ಆಚ ಕಡೆ ಸೈನ್ ಬರುತ್ತೆ, ನೆಗೆಟಿವ್ ಸೈನ್ ಬರುತ್ತೆ. ಸೊ ದಿಸ್ ಬಿಕಮ್ಸ್, ಸೈನ್ ಎ ಮೈನಸ್ ಕಾಸ್ ನಾನೇನು ಬರ್ಕೊಳ್ತೀನಿ? ಕಾಸ್ ಎ ಮೈನಸ್ ಸೈನ್ ಎ ಬರ್ಕೊಂಡು ಆಚ ಕಡೆ ಸೈನ್ ಇಡ್ತೀನಿ, ಡಿವೈಡೆಡ್ ಬೈ ಸೈನ್ ಎ. ಯಾಕೆ ಸರ್ ಹೀಗೆ ಬರ್ಕೊಂಡ್ರಿ ಅಂತಂದರೆ ನನಗೆ ಕ್ಯಾನ್ಸಲ್ ಮಾಡಬೇಕು, ಅದಕ್ಕೋಸ್ಕರ. ಈಗ ಈ ನ್ಯೂಮರೇಟರ್ ಮತ್ತು ಈ ನ್ಯೂಮರೇಟರ್ ಸೇಮ್ ಇದೆ, ಕ್ಯಾನ್ಸಲ್ ಮಾಡಾಯಿತು. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ, ಐ ಹ್ಯಾವ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ. ಇದನ್ನು ನಾವು ಡೈರೆಕ್ಟಾಗಿ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬೋದು. ಈ ಟರ್ಮ್ಗೆ ಆಲ್ರೆಡಿ ಬೇಕಾಗಿರೋ ಆನ್ಸರ್ ಬಂತು. ಈಗ ಇಲ್ಲಿನ ರೆಡಿ ಮಾಡಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ರಿಮೆಂಬರ್ ಐ ಹ್ಯಾವ್ 1 ಬೈ ಕಾಸ್ ಎ ಡಿವೈಡೆಡ್ ಬೈ -1 ಬೈ ಸೈನ್ ಎ. ಹೊರಗಡೆ ಸ್ಕ್ವೇರ್ ಇದೆ. ಓಕೆ, ಸೊ ದಿಸ್ ವಿಲ್ ಗಿವ್ ಮೀ, ಇದನ್ನು ನೀವು ಈ ಥರ ಬರೀಬೇಕು. ಎರಡಕ್ಕೂ ಕಾಮನ್ ಸ್ಕ್ವೇರ್ ತಗೊಳ್ತೀನಿ, ಸೈನ್ ಎ ಬೈ ಕಾಸ್ ಎ ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ನಾವು ಅಗೇನ್ ಯು ಯೂಸಿಂಗ್ ದ ಸೇಮ್ ರೂಲ್. ಏನಂತ? ಎ ಡಿವೈಡೆಡ್ ಬೈ ಬಿ ಡಿವೈಡ್ ಬೈ ಸಿ ಡಿವೈಡ್ ಬೈ ಡಿ ವಿಲ್ ಬಿ ಎ ಡಿ ಬೈ ಬಿ ಸಿ. ಓಕೆ, ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ ಈ ಮೈನಸ್ ಇಲ್ಲಿ ಇಟ್ಕೊಳ್ಳೋಣ. 1 ಇಂಟು ಸೈನ್ ಎ is actually sin A divided by 1 into cos A will be cos A whole square. ಗೊತ್ತಾಗ್ತಿದೆಯಾ? ಫೈನ್. ಸೊ ದಿಸ್ ವಿಲ್ ಇಂಪ್ಲೈ ವಾಟ್ ಈಸ್ ಸೈನ್ ಬೈ ಕಾಸ್? ಸೈನ್ ಬೈ ಕಾಸ್ ಇಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್. ದಿಸ್ ಇಸ್ ನಥಿಂಗ್ ಬಟ್, ನೆನಪಿರಲಿ ಇಲ್ಲಿ ಮೈನಸ್ ಇದೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ನ ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ಆಗೋಗುತ್ತೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಟ್ಯಾನ್ ಎ, ಸೈನ್ ಎ ಬೈ ಕಾಸ್ ಏನು ಟ್ಯಾನ್ ಎ. ಬೇಕಿದ್ರೆ ಈ ಸ್ಟೆಪ್ಪಲ್ಲೂ ಮೈನಸ್ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ ನಾವ್ ಐ ವಿಲ್ ಟೇಕ್ ದ ಸ್ಕ್ವೇರ್ ಟು ಟ್ಯಾನ್ ಎ ಹೋಲ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಟ್ಯಾನ್ ಸ್ಕ್ವೇರ್ ಎ. ದಟ್ ಈಸ್ ಈಕ್ವಲ್ ಟು ನೆಗೆಟಿವ್ ಸ್ಕ್ವೇರ್ ಬಿಕಮ್ಸ್ ಪಾಸಿಟಿವ್, ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ. ಸೊ ಇದನ್ನು ಸಾಲ್ವ್ ಮಾಡಿದಾಗಲೂ ಟ್ಯಾನ್ ಸ್ಕ್ವೇರ್ ಎ ಸಿಕ್ತು, ಇದನ್ನು ಸಾಲ್ವ್ ಮಾಡಿದಾಗಲೂ ಟ್ಯಾನ್ ಸ್ಕ್ವೇರ್ ಸಿಕ್ಕಾಯ್ತಲ್ಲ. ಸೊ ಫೈನಲಿ ಏನು ಬರೀತೀರಿ? ದೇರ್ ಫೋರ್ ನಮಗೇನು ಬೇಕು, ಇದನ್ನು ಒಂದೇ ಸರಿ ಸೇರಿ ಬರ್ಕೊಳ್ಳಿ. ದೇರ್ ಫೋರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ದಿಸ್ ಈಸ್ ಸೇಮ್ ಆ್ಯಸ್ 1 ಮೈನಸ್ ಟ್ಯಾನ್ ಎ divided by 1 minus cot A, remember, whole square. That both you got the answer as tan square A. Okay, ಇದನ್ನು ಬೇಕು ಅಂದರೆ ರೆಫರೆನ್ಸ್ಗೆ ಫ್ರೇಮ್ ಮಾಡಿಡಿ. ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಇದನ್ನು ಯೂಶಲಿ 3 ಮಾರ್ಕ್ಸ್ಗೆ ಮೋಸ್ಟ್ಲಿ ಕೇಳೋದಿಲ್ಲ. ಇದು ಸ್ವಲ್ಪ 4 ಮಾರ್ಕ್ಸ್ ಕ್ವೆಶ್ಚನ್ ಇದು. ಬಟ್ 4 ಮಾರ್ಕ್ಸ್ ಕೊಟ್ಟರೆ ಡೆಫಿನೆಟ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಡೋಂಟ್ ಫರ್ಗೆಟ್ ಸಿಂಹಾದ್ರಿಯ ಸಿಂಹ ಏನು ಜೊತೆಯಲ್ಲಿ ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಸೊ ಈ ಕ್ವೆಶ್ಚನ್ಗೆ ಆನ್ಸರ್ ಆಲ್ರೆಡಿ ಸಿಕ್ಕಾಯಿತು. ಇನ್ನು ಕೆಲವು ಕ್ವೆಶ್ಚನ್ಸ್ ಉಳ್ಕೊಂಡಿದ್ದಾವೆ, ಅದನ್ನು ನೋಡ್ಬಿಡೋಣ. ಫೈನ್. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಗೋ ಟು ಒನ್ ಮೋರ್ ಕ್ವೆಶ್ಚನ್. ಇದು ನೋಡೋಕ್ಕೆ ಸ್ವಲ್ಪ ಲೆಂತ್ ಅನಿಸುತ್ತೆ, ಬಟ್ ಫಾರ್ಮುಲಾ ಈಸಿ.
Okay, I have to show that sin a plus cosecant a whole square plus cos a plus secant a whole square is equal to 7 plus tan square plus cot square ಬರುತ್ತಂತೆ. ಬರುತ್ತೋ ಇಲ್ವೋ ನೋಡೋಣ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಲೆಟ್ ಮೀ ಕನ್ಸಿಡರ್ ಎಲ್ ಎಚ್ ಎಸ್ ಹಿಯರ್. ಸೊ ವಾಟ್ ಈಸ್ ಎಲ್ ಎಚ್ ಎಸ್? ಪ್ರಿಯಾ, ಏನು ಎಲ್ ಎಚ್ ಎಸ್? ಸೊ ದಿಸ್ ಈಸ್ ನಥಿಂಗ್ ಬಟ್ sin a plus cosecant a whole square. Okay, plus cos a plus secant a whole square. ಅರ್ಥ ಆಯ್ತಾ? ಫೈನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನು ಇಲ್ಲ ಮಾಡೋಕ್ಕೆ. ಏನು ಮಾಡ್ತೀವಿ? ಫಸ್ಟು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ತೀವಿ. ಸೊ ಇಫ್ ಯು ಯೂಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಸೊ ಯು ವಿಲ್ ಗೆಟ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ cosecant ಸ್ಕ್ವೇರ್ ಪ್ಲಸ್ 2ab 2 ಇಂಟು ಸೈನ್ ಇಂಟು cosecant a. ಅರ್ಥ ಆಯ್ತಾ? ಗೊತ್ತಾಗ್ತಿದೆಯಲ್ಲ? ಇದು ಫಸ್ಟ್ ಟರ್ಮ್, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪ್ಲಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ? ಅಗೇನ್ a ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2ab. ಸೊ ದಿಸ್ ಈಸ್ 2 cos a ಇಂಟು ಸೀಕೆಂಟ್ ಎ. ಅರ್ಥ ಆಗ್ತಿದೆಯಲ್ಲ? ಫೈನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಈಗ ಸ್ವಲ್ಪ ಗ್ರೂಪಿಂಗ್ ಮಾಡ್ತೀನಿ. ಯಾವ ಥರ ಅಂತಂದರೆ ಜಸ್ಟ್ ಲುಕ್ ಹಿಯರ್, ಐ ವಿಲ್ ಗ್ರೂಪ್ ದಿಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಏನಾಗುತ್ತೆ ಗೊತ್ತಾನೆ 1 ಅಂತ, ಅದಕ್ಕೋಸ್ಕರ ಗ್ರೂಪ್ ಮಾಡ್ತೀನಿ. ಸೊ ಐ ವಿಲ್ ರೈಟ್ ದಿಸ್ ಆ್ಯಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಒಂದು ಗ್ರೂಪ್ ಬರೀತೀನಿ. ಓಕೆ, ಪ್ಲಸ್ ಓಕೆ ಇಲ್ಲಿ ಇನ್ನೊಂದು ಏನದು ಸೀಕೆಂಟ್ ಸ್ಕ್ವೇರ್ ಇದೆ, ಅದನ್ನು ಸಪ್ರೇಟ್ ಬರೀತೀನಿ. ಈ ಕೊಸಿಕೆಂಟ್ ಸ್ಕ್ವೇರ್ನ ಸಪ್ರೇಟ್ ಬರೀತೀನಿ. ಓಕೆ, ಸೊ ಐ ವಿಲ್ ರೈಟ್ ಇಟ್ ಆ್ಯಸ್ ಏನದು ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ಇನ್ನೊಂದು ಟರ್ಮ್ ಅದೇ ಏನದು ಕೊಸಿಕೆಂಟ್ ಸ್ಕ್ವೇರ್ ಎ. ಓಕೆ, ಪ್ಲಸ್ ಈಗೇನು ಮಾಡ್ತೀನಿ ಅಂತಂದರೆ ಇಲ್ಲೊಂದು 2 ಟರ್ಮ್ ಇದೆ. ಯಾವುದು? ಇವೆರಡು ಟರ್ಮಲ್ಲಿ ಏನು ಕಾಮನ್ ಇದೆ? 2 ಕಾಮನ್ ಇದೆ. ಕರೆಕ್ಟಾ? ಸೊ ವಾಟ್ ಐ ವಿಲ್ ಡೂ ಇಟ್ ಇಸ್ ಟೇಕ್ 2 ಕಾಮನ್. ಸೊ 2 ಕಾಮನ್ ತೆಗೆದು ನನಗೇನು ಸಿಗುತ್ತೆ? ಸೈನ್ ಎ ಇಂಟು cosecant a ಪ್ಲಸ್ ಕಾಸ್ ಎ ಇಂಟು ಸೀಕೆಂಟ್ ಎ. ಅರ್ಥ ಆಯ್ತಾ? ಫೈನ್. ಸೊ ದಿಸ್ ಈಸ್ ನಥಿಂಗ್ ಬಟ್, ಸೊ ಲುಕ್ ಹಿಯರ್, ವಾಟ್ ಈಸ್ ನಾವು ಈ ಮೂರಕ್ಕೂ ಇಲ್ಲಿಂದನೇ ಬರೀತೀವಿ. ಓಕೆ, ಈ ಫ್ಲ್ಯಾಶ್ ಕಾರ್ಡಲ್ಲೇ ಈ ಮೂರಕ್ಕೂ ಆನ್ಸರ್ ಇದೆ. ವಾಟ್ ಈಸ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್? 1. ಕರೆಕ್ಟಾ? ಸೊ ಇಲ್ಲಿಂದ 1 ಬಂತು. ಪ್ಲಸ್ ಸೀಕೆಂಟ್ ಸ್ಕ್ವೇರ್ಗೆ ಏನಂತ ಬರಿಬೋದು? ಕ್ಯಾನ್ ಐ ರೈಟ್ ಇಟ್ ಆಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್? ಬರಿಬೋದು ತಾನೆ. ಬಟ್ ಇಲ್ಲಿ ಟೀಟಾ ಇದೆ, ಇಲ್ಲಿ ಎ ಇರೋದ್ರಿಂದ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬರೆದೆ. ಯಾವಾಗಲೂ ಹೀಗೆ ಯೂಸ್ ಮಾಡಬೇಕು ಅಂತಿಲ್ಲ. ಯು ಶುಡ್ ನಾಟ್ ಆಲ್ವೇಸ್ ಥಿಂಕ್ ಅಬೌಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ is secant square. If you want, you can think secant square is 1 plus tan square. Okay, similarly, what is cosecant square? Cosecant square is nothing but 1 plus cot square. Sir, why do you write like this? Because that is what I want. I want in the terms of cos square tan square plus cot square. That is why. Okay, fine. Plus, you should be very careful here. Now 2 into, remember, this sin A I will keep as it is. Actually check ಮಾಡಿ, cosecant is nothing but reciprocal of sin ತಾನೆ, ಅಂಟಮಾಸ್. ಓಕೆ, ಪ್ಲಸ್ ಸಿಮಿಲರ್ಲಿ ಇಲ್ಲಿ cos A ಇದೆ, reciprocal of secant is again cos A. ಅರ್ಥ ಆಯಿತು ಅಲ್ವಾ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್, ನಾವು ಲುಕ್ ಹಿಯರ್, ಐ ಹ್ಯಾವ್ 1 ಪ್ಲಸ್ 1 ಪ್ಲಸ್ 1 ಎಷ್ಟಪ್ಪ? ಸೊ ಇಟ್ ಈಸ್ 3 ಪ್ಲಸ್ ಉಳಿದಿರೋದೇನು ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಆನ್ಸರ್ ಬಂತಾ? ಆಲ್ಮೋಸ್ಟ್ ಬಂತು ಸರ್. ಯಾಕೆ? ನನಗೆ ಬೇಕಾಗಿರೋದು 7+, ನನಗೆ ಬಂದಿರೋದು ಬರೀ 3+. ಈ 4 ಎಲ್ಲೋ ಮಿಸ್ ಆಗಿಲ್ಲ, ಮುಂದೆ ಇದೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಪ್ಲಸ್ 2 ಇಂಟು, ಇಲ್ಲಿ ನೋಡಿ ಸೈನ್ ಆ್ಯಂಡ್ ಸೈನ್ ಗೆಟ್ಸ್ ಕ್ಯಾನ್ಸಲ್ಸ್, ರೆಸಿಪ್ರೋಕಲ್ ಕ್ಯಾನ್ಸಲ್ ಆದ ಉಳಿಯೋದೇನು 0 ಅಂತ ಅನ್ಬೇಡಿ, 1 ಇದೆ. ಸಿಮಿಲರ್ಲಿ ಪ್ಲಸ್ ಕಾಸ್ ಆ್ಯಂಡ್ ಕಾಸ್ ಗೆಟ್ಸ್ ಕ್ಯಾನ್ಸಲ್ಸ್, 1 ಈಸ್ ರಿಮೈನಿಂಗ್. ಓಕೆ, ಫೈನ್. ಸೊ ದಿಸ್ ಈಸ್ ನಥಿಂಗ್ ಬಟ್ 3 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ 1 ಏನಪ್ಪ? 2. 2 2s ಏನಪ್ಪ? 4. ರೈಟ್? ಫೈನ್. ಸೊ ಫೈನಲ್ ಆನ್ಸರ್ ಈಸ್ ಈಕ್ವಲ್ ಟು, ಸಂತೋಷ್ ನಿದ್ದೆ ಮಾಡ್ತಿದ್ಯಾ? ನೋ. ಓಕೆ, ಸೊ ವಾಟ್ ಈಸ್ 3 ಪ್ಲಸ್ 4? 3 ಪ್ಲಸ್ 4 ಈಸ್ ಈಕ್ವಲ್ ಟು 7 ಪ್ಲಸ್ ವಾಟ್ ಈಸ್ ರಿಮೈನಿಂಗ್? ಟ್ಯಾನ್ ಸ್ಕ್ವೇರ್ ಎ ಪ್ಲಸ್, ಸಾರಿ ಇದು ಕಾಸ್ ಅಲ್ಲ, ಕಾಟ್ ಸ್ಕ್ವೇರ್ ಎ. ನಮಗೆ ಬೇಕಾಗಿರೋದು ಅದೇ. ಐ ಕನ್ಸಿಡರ್ಡ್ ವಿತ್ LHS, ಸೊ ಐ ಗಾಟ್ ಮೈ RHS and I'm going to say hence proved. ಪ್ರೂವ್ ದಟ್ ಅಂತ ಕೇಳ್ತಾ ಇದ್ದೇನೆ, ಪ್ರೂವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಓಕೆ, ಟಾಸ್ಕ್ ಕಂಪ್ಲೀಟೆಡ್. ಸೂಪರ್ ಅಲ್ವಾ? ಓಕೆ, ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್.
So the next question we have is, I have to prove that root of 1 plus sin a divided by 1 minus sin a is equal to, even for this question, let me consider the LHS. ಏನಪ್ಪ LHS? Root of 1 plus sin a divided by 1 minus sin a. ಓಕೆ, ಇದು ತುಂಬ ಸಿಂಪಲ್ ಕ್ವೆಶ್ಚನ್. ಓಕೆ, ತುಂಬ ಬೇಗ ಆನ್ಸರ್ ಬರುತ್ತೆ. ಸೊ 1 ಪ್ಲಸ್ ಸೈನ್ ಎ ರೂಟ್ ಒಳಗಡೆ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಇಸ್ ಇಟ್ ಕ್ಲಿಯರ್? ನಾವು ಐ ವಿಲ್ ರ್ಯಾಷನಲೈಸ್ ದ ಡಿನಾಮಿನೇಟರ್. ಹಂಗಂದ್ರೆ ಏನು? ಇದರ ಆಪೋಸಿಟ್ ಟರ್ಮ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. ನಿಮ್ಗೆ ಇನ್ನೊಂದು ಹಿಂಟ್ ಕೊಡಲಾ? ಈ ಥರ ರ್ಯಾಷನಲೈಸ್ ದ ಡಿನಾಮಿನೇಟರ್ ಮಾಡುವಾಗ ಯೂಶ್ವಲಿ ಟ್ರಿಗ್ನಾಮಿನೇಟರ್ ಪ್ರಾಬ್ಲಮಲ್ಲಿ ಈ ಮೇಲಿರೋ ಟರ್ಮೇ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕಾಗುತ್ತೆ. ಪ್ರತಿ ಸರಿ ಹೀಗೆ ಬರಬೇಕಂತಲ್ಲ, ಒಂದು ಸರಿ ಹಾಗೆ ಬರುತ್ತಾ ಅಂತ ಚೆಕ್ ಮಾಡಿ ನೋಡಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್, ವಾಟ್ ಈಸ್ ನ್ಯೂಮರೇಟರ್? a ಪ್ಲಸ್ ಬಿ ಇಂಟು a ಪ್ಲಸ್ ಬಿ. ಸೊ ಇಟ್ ಈಸ್ ನಥಿಂಗ್ ಬಟ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಬರುತ್ತೆ. ಓಕೆ, ಡಿವೈಡೆಡ್ ಬೈ, ವಾಟ್ ಈಸ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಕರೆಕ್ಟಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್, ಒಂದೇ ಸರಿ ರೂಟ್ ಆಮೇಲೆ ಕ್ಯಾನ್ಸಲ್ ಮಾಡೋಣ. ಡೋಂಟ್ ಚೇಂಜ್ ದಿಸ್. 1 ಪ್ಲಸ್ ಸೈನ್ ಎ, ಓಕೆ, ಹೋಲ್ ಸ್ಕ್ವೇರ್ divided by, this is of the form 1 minus sin square a. 1 square is 1, sin a whole square is sin square. So this is nothing but square root of 1 plus sin a whole square divided by 1 minus sin square ಏನಂತ ಬರಿಬೋದು? ಏನಪ್ಪ? Fine. So it is cos square. Correct ತಾನೆ? So it is cos square. So this is nothing but square root of, common square ತಗೊಳ್ಳೋಣ, 1 plus sin a divided by cos a whole square. Okay, fine. So this is nothing but, ಈಗ ಸ್ಕ್ವೇರ್ ಆ್ಯಂಡ್ ರೂಟ್ ಕ್ಯಾನ್ಸಲ್ ಮಾಡಿ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡಿ. 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ದಿಸ್ ಇಸ್ ನಥಿಂಗ್ ಬಟ್, ವಾಟ್ ಈಸ್ 1 ಬೈ ಕಾಸ್? ರೆಸಿಪ್ರೋಕಲ್ ಆಫ್ ಕಾಸ್ ಇಸ್ ಸೀಕೆಂಟ್, ಪ್ಲಸ್ ಸೈನ್ ಬೈ ಕಾಸ್, ವಿ ನೋ ಇಟ್ ಈಸ್ ನಥಿಂಗ್ ಬಟ್ tan a. That is what we want. So this is nothing but RHS. Beautifully I've got the answer, hence proved. ಎಷ್ಟು ಸಿಂಪಲ್ ನೋಡಿ. ಇದು 2 ಮಾರ್ಕ್ ಕೇಳಿದ್ರು ಆಶ್ಚರ್ಯ ಏನಿಲ್ಲ, ಬೇಕಾದ್ರೆ ತುಂಬ ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಸಿಮಿಲರ್ ಮಾಡ್ತೀನಿ. ಏನಂತ? ಇದನ್ನು ಶಿಫ್ಟ್ ಮಾಡ್ತೀನಿ. ಸೊ ಇದನ್ನು ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣವಾ? ಸೊ ಇಫ್ ಯು ಶಿಫ್ಟ್ ದ ಟರ್ಮ್ಸ್, ಅಂದರೆ ಇಲ್ಲಿ 1 ಮೈನಸ್ ನ್ಯೂಮಿನೇಟರ್ ತೊಗೊಂಡು ಪ್ಲಸ್ ಡಿನಾಮಿನೇಟರ್ ತೊಗೊಂಡ್ರೆ ಇಲ್ಲಿ ಮೈನಸ್ ಮಾತ್ರ ಚೇಂಜ್ ಬರುತ್ತೆ. ಪ್ರೂವ್ ಮಾಡೋಣ ಬೇಕಿದ್ರೆ. ಐ ಹ್ಯಾವ್ ಕನ್ಸಿಡರ್ಡ್ ದಿ LHS. So this is nothing but square root of, steps are exactly same, 1 minus rationalizing the denominator. Okay, now multiply and divide ಏನು ಮಾಡೋಣ? Yes, ಅದಿತಿ ಏನು ಮಾಡೋಣ? ಸೊ ಇದರ ಆಪೋಸಿಟ್ ಅಂದರೆ 1 minus sin a divided by 1 minus sin a. Okay, so this is nothing but square root of, numerator will be a minus b into a minus b, it is a minus b whole square. Denominator a plus b into a minus b, you can directly write a square minus b square. Okay, so this is nothing but square root of, write this as it is, don't do anything. 1 minus sin a ಹಾಗೆ ಉಳಿಸ್ಕೊಳ್ಳಿ. Denominator is of the form, actually 1 square is 1, sin a whole square is sin square. So this is nothing but square root of 1 minus sin a whole square divided by, ಮತ್ತೆ 1 minus sin square, we know it is cos square a. Okay, so this is nothing but, take a common square, 1 minus sin a divided by cos a whole square. So square and root gets cancels. I have 1 divided by cos a minus sin a divided by cos a. Okay, so this will be 1 by cos a is nothing but secant a minus sin by cos a is nothing but tan a. This is my RHS result, hence proved. ಗೊತ್ತಾಗ್ತಿದೆಯಲ್ಲ? Don't you think it is simple? Okay, fine. So next question ಹೋಗೋಣ. Shall we move on to the next question? ಈ ಥರ ಕ್ವೆಶನ್ ಕೊಟ್ಟರೆ ಮಾಡ್ಬೋದು ತಾನೆ ಎಕ್ಸಾಮ್ಗೆ? ಫೈನ್. ಓಕೆ ಸ್ಟೂಡೆಂಟ್ಸ್, ಸೊ ಸಿಮಿಲರ್ ಕ್ವೆಶ್ಚನ್ ಕಾಸಲ್ಲಿ ಟ್ರೈ ಮಾಡೋಣ. ಓಕೆ, ಇಲ್ಲಿ ಟೀಟಾದೊಂದು ತೊಗೊಂಡಿದ್ದೀನಿ. ಸೊ ಸಿ ಎ ಅಲ್ಲೇ ಕೊಡಬೇಕಂತ ಏನೇನಿಲ್ಲ, ಟೀಟಾದಲ್ಲೂ ಕೊಡ್ಬೋದು. ಓಕೆ,
ಸೊ ದಿಸ್ ಈಸ್ ಆಲ್ಸೋ ಸಿಮಿಲರ್ ಕ್ವೆಶ್ಚನ್. ಓಕೆ, ಆಲ್ರೆಡಿ 2 ಮಾಡಿದ್ದೀವಿ. ಏನಿದೆಯೋ ಎಲ್ ಎಚ್ ಎಸ್ ತಗೊಳ್ತೀನಿ. ಐ ಆಮ್ ಕನ್ಸಿಡರಿಂಗ್ ಇಟ್ ಆ್ಯಸ್ 1 ಪ್ಲಸ್ ಕಾಸ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ. ಓಕೆ, ಸೊ ಲೆಟ್ ಮಿ ಫ್ರ್ಯಾಷನಲೈಸ್ ದ ಡಿನಾಮಿನೇಟರ್. ಸೊ ಇಟ್ ಈಸ್ 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ. ನಿಮಗೆ ಗೊತ್ತಿದ್ದರೆ ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಿಬಿಟ್ಟು ಚೆಕ್ ಮಾಡಿ. ಓಕೆ, ಸೊ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಓಕೆ, ರಿಮೆಂಬರ್, ಈಗ ಬರಿಬಾರ್ದು. ಪ್ಲೀಸ್ ರಿಮೆಂಬರ್, ರೂಟ್ ಒಳಗಡೆ ನಾವು ಫ್ರ್ಯಾಷನಲೈಸ್ ಮಾಡ್ತಿರುವಾಗ ಯು ಹ್ಯಾವ್ ಟು ಎಕ್ಸ್ಟೆಂಡ್ ದ ರೂಟ್. ಡೋಂಟ್ ಫರ್ಗೆಟ್ ದಿಸ್. ಕೆಲವರು ರೂಟ್ ಬರೀ ಇಷ್ಟಕ್ಕೆ ಹಾಕ್ಬಿಡ್ತಾರೆ. ಇಟ್ ಈಸ್ ರಾಂಗ್. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ವಿಲ್ ಬಿ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಸೊ ಅಗೇನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಯಾಕೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸಿಕ್ತು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಡೋಂಟ್ ಫರ್ಗೆಟ್ ದಿಸ್. ತುಂಬ ಸರಿ ಮತ್ತೆ ಯೂಸ್ ಮಾಡಿದ್ದೀರಿ ಇದು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಬರೀ ಆಲ್ಜಿಬ್ರೈಕ್ ಐಡೆಂಟಿಟಿ ಅಲ್ವಾ ಸರ್ ಅಂತ ಅನ್ಬೋದು. ನೋ, ವಿ ಕ್ಯಾನ್ ಯೂಸ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಎನಿವೇರ್. ಸೊ ದಿಸ್ ಇಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, this is 1 minus cos square theta. Okay, so this is nothing but square root of 1 plus cos theta whole square divided by 1 minus cos square ಏನು sin square. 1 minus sin square ಇದ್ದರೆ cos square ಹಾಕಿ, 1 minus cos square ಇದ್ದರೆ sin square ಹಾಕಿ. So this is root of, let me take the common square, ಯಾಕೆಂದರೆ we have common both 1 plus cos square, cos theta ಗೂ ಸ್ಕ್ವೇರ್ ಇದೆ, sin theta ಗೂ ಸ್ಕ್ವೇರ್ ಇದೆ. ಎರಡನ್ನು ಸೇರಿ ಸ್ಕ್ವೇರ್ ತಗೊಳ್ತೀನಿ. So now root and square gets cancels. Let me split the denominator. 1 by sin theta plus cos theta by sin theta. Okay, so this is nothing but 1 by sin is a reciprocal of cosecant theta, antamas, and cos by sin is nothing but cot theta. Okay, so this is my RHS and I am going to say hence proved. ಅರ್ಥ ಆಗ್ತಿದೆಯಲ್ಲ? ಓಕೆ ಸ್ಟೂಡೆಂಟ್ಸ್, ಸೊ ಐ ವಿಲ್ ಗಿವ್ ಯು ಒನ್ ಮೋರ್ ಕ್ವೆಶ್ಚನ್ ಆಸ್ ಅ ಹೋಮ್ವರ್ಕ್. ಸಿಮಿಲರ್ ಕ್ವೆಶ್ಚನ್ನು ನಾನು ಇಲ್ಲಿ ರೆಸಿಪ್ರೊಕೇಟ್ ಮಾಡಿ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ನೀವೇ ಟ್ರೈ ಮಾಡ್ಬೋದು. ಮತ್ತು ಇಲ್ಲೊಂದು ಲಾಜಿಕ್ ಇದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನ್ಯೂಮರೇಟರ್ ಪ್ಲಸ್ ಇದೆ, ಈ ಟರ್ಮ್ ಪ್ಲಸ್ ಬರ್ತಿದೆ. ಇದನ್ನು ಎಕ್ಸ್ಚೇಂಜ್ ಆದರೆ ರೈಟ್ ಹ್ಯಾಂಡ್ ಸೈಡ್ ಮೈನಸ್ ಆಗುತ್ತೆ. ಓಕೆ, ಯು ಕ್ಯಾನ್ ಟ್ರೈ ಇಟ್ ಬೈ ಯುವರ್ ಓನ್ ಸೆಲ್ಫ್. ಓಕೆ, ಸೊ ದಿಸ್ ಈಸ್ ದ ಕ್ವೆಶ್ಚನ್, ಯು ಹ್ಯಾವ್ ಟು ಪ್ರೂವ್ ಇಟ್ ಬೈ ಯುವರ್ ಸೆಲ್ಫ್. ಓಕೆ ಫೈನ್ ಸ್ಟೂಡೆಂಟ್ಸ್, ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಏನಂದರೆ ಈ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡಿರೋದಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಟಾಸ್ಕ್ ಕಂಪ್ಲೀಟೆಡ್, ಕ್ವೆಶ್ಚನ್ ಸಾಲ್ವ್ಡ್ ಅಂತ ಹಾಕಬೇಕು. ಓಕೆ, ನೋಡೋಣ. ಲೆಟ್ ಮಿ ಸಿ ಹೌ ಮೆನಿ ಆರ್ ಗೋನ್ ಟು ಸಾಲ್ವ್ ದಿಸ್ ಕ್ವೆಶ್ಚನ್ ಬೈ ಯುವರ್ ಓನ್ ಸೆಲ್ಫ್. ಫೈನ್. ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್. ಏನಂದರೆ ಇನ್ನು ಒಂದೇ ಒಂದು ಕ್ವೆಶ್ಚನ್ ಇದೆ. ಓಕೆ, ರೆಡಿ ಇದ್ದೀರಾ? ಈ ಕ್ವೆಶ್ಚನ್ ಮುಗಿದ್ರೆ ಈ ಚಾಪ್ಟರ್ ಮುಗ್ದಂಗೆ. ಓಕೆ, ಸೊ ಹ್ಯಾವ್ ಟು ಪ್ರೂವ್ ದಟ್ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಇಸ್ ಈಕ್ವಲ್ ಟು ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ. ಈ ಕ್ವೆಶ್ಚನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮಗೆ ಹೋಮ್ವರ್ಕ್ ಕೊಟ್ಟರೆ ಮೋಸ್ಟ್ಲಿ ನೀವು ಮಾಡೋದಿಲ್ಲ ಅಂದರೆ ಆಗೋದೇ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀರಾ. ಯಾಕೆ, ನಾನೇ ಸಪೋರ್ಟ್ ಮಾಡ್ತೀನಿ. ಒಂದು ಸರಿ ಸಾಲ್ವ್ ಮಾಡಿದ್ಮೇಲೆ ನೀವೇ ಟ್ರೈ ಮಾಡ್ಬೋದು. ಓಕೆ, ಸೊ ಇಯರ್ ಆಲ್ಸೋ ಐ ವಿಲ್ ಕನ್ಸಿಡರ್ ದ LHS ಆ್ಯಂಡ್ ಪ್ರೂವ್ ದಿ RHS. ಸೊ ಐ ಹ್ಯಾವ್ ಕನ್ಸಿಡರ್ಡ್ ಮೈ LHS ಕನ್ಸಿಡರ್ ಮಾಡಿದ್ದೀನಿ. ಸೊ ಈ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸಮಥಿಂಗ್ ಡಿಫ್ರೆಂಟ್. ಇಲ್ಲಿವರೆಗೂ ಯಾವ ಪ್ರಾಬ್ಲಮು ಆಗಿ ಮಾಡಿಲ್ಲ. ಏನು ಮಾಡ್ತೀನಿ ಅಂತಂದರೆ ಡಿವೈಡ್ ಈಚ್ ಟರ್ಮ್ ಇನ್ ನ್ಯೂಮರೇಟರ್ ಡಿನಾಮಿನೇಟರ್ ಬೈ ಏನು ಸೈನ್ ಎ. ಯಾಕೆ ಅಂತ ಆಮೇಲೆ ಗೊತ್ತಾಗುತ್ತೆ. ಯಾಕೆ ಅಂತ ಈಗಲೇ ಕೇಳಿದ್ರೆ ಸಸ್ಪೆನ್ಸ್ ಹೊರಟೋಗುತ್ತೆ. ಸೊ ಐ ವಿಲ್ ಡಿವೈಡ್ ಈಚ್ ಟರ್ಮ್ ಬೈ ಸೈನ್ ಎ. ಸೊ ಕಾಸ್ ಎ ಬೈ ಸೈನ್ ಎ, ಸೈನ್ ಎ ಬೈ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಎ. ಅರ್ಥ ಆಯ್ತಾ? ಇದು ನ್ಯೂಮರೇಟರ್ ಮಾತ್ರ ಅಲ್ಲ, ಡಿನಾಮಿನೇಟರ್ಗೂ ಮಾಡಬೇಕು. ಸಿಮಿಲರ್ಲಿ, ಸೊ ಇಟ್ ಈಸ್ ಕಾಸ್ ಎ ಬೈ ಸೈನ್ ಎ, ಓಕೆ, ಪ್ಲಸ್ ಸೈನ್ ಎ ಬೈ ಸೈನ್ ಎ ಮೈನಸ್ 1 ಡಿವೈಡೆಡ್ ಬೈ ಸೈನ್ ಎ. ಅರ್ಥ ಆಗ್ತಿದೆಯಾ? ಫೈನ್. ಸೊ ದಿಸ್ ಈಸ್ ನಥಿಂಗ್ ಬಟ್, ನೌ what is cos by sin? We all know cos by sin is nothing but cot. Okay, so cot A minus sin and sin gets cancels. It is 1 plus 1 by sin, reciprocal of sin. Sin antamas ಏನು cosecant. So you get cosecant A. ಗೊತ್ತಾಯ್ತಾ ಯಾಕೆ ಮಾಡಿದ್ರಿ ಅಂದರೆ ಬಿಕಾಸ್ ದ ರಿಕ್ವೈರ್ಡ್ ಟರ್ಮ್ ಇಸ್ ಇನ್ ಟರ್ಮ್ಸ್ ಆಫ್ cosecant ಮತ್ತು cot. Similarly, divided by what is in the denominator? So this will be cos by sin is cot A
plus sine and sine gets cancels 1 minus 1 by sine is cosecant A. Okay, fine. So this is nothing but ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಇದೊಂದು ನೆಕ್ಸ್ಟ್ ಸ್ಟೆಪ್ ಒಂದು ಅರ್ಥ ಆದರೆ ಇಡೀ ಪ್ರಾಬ್ಲಮ್ ನಿಮಗೆ ಅರ್ಥ ಆಗುತ್ತೆ. ಏನು ಸರ್ ಸ್ಟೆಪ್ ಅಂತೀರಾ ನೋಡಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಒಂದು ಗ್ರೂಪ್ ಮಾಡ್ತೀನಿ. ಓಕೆ, ಮೈನಸ್ 1 ಅಂತ ಬರೀಬೇಕು. ಓಕೆ, ಈ ಸ್ಟೆಪ್ ಬೇಕಾದರೆ ಹಿಂಗೆ ಬರೆಯೋಣ. ಮೈನಸ್ 1 ಡಿವೈಡೆಡ್ ಬೈ ಇದನ್ನು ಬೇಕಿದ್ರೆ ಏನಂತ ಇದು ಈ ಥರ ಬರೀತೀನಿ. ಏನಂತ ಇದು ಹಂಗೆ ಬರ್ಕೊಂಡ್ರು ತೊಂದರೆ ಇಲ್ಲ. ಕಾಟ್ ಎ ಪ್ಲಸ್ ಮೈನಸ್ ಕೊಸಿಕೆಂಟ್ ಎ ಅಲ್ವಾ. ಸೊ ಕಾಟ್ ಎ ಮೈನಸ್ ಕೊಸಿಕೆಂಟ್ ಎ ಪ್ಲಸ್ 1 ಅಂತ ಬರ್ತಿದ್ದೀನಿ. ಓಕೆ, ನಾವು ಇಲ್ಲೊಂದು ಸ್ಪೆಷಲ್ ಸ್ಟೆಪ್ ಫಾಲೋ ಮಾಡ್ತೀನಿ. ಏನಂತ, ದಿಸ್ ಇಸ್ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ. ಓಕೆ, ಮೈನಸ್ ಈ ನ್ಯೂಮರೇಟರ್ ಮಾತ್ರ 1 ಏನಂತ ಬರೀತೀನಿ ಗೊತ್ತಾ? ಏನು ಹೇಳಿ? ವಿ ಆಲ್ ನೋ 1 plus cot square is cosecant square. Okay, so cosecant square minus cot square can be written as 1. Correct, ane? Cosecant square minus cot square theta can be written as 1. So ಈ 1 ಜಾಗದಲ್ಲಿ ನಾನು ಏನು ಬರೀತೀನಿ ಅಂತಂದರೆ ಐ ವಿಲ್ ರೈಟ್ ಏನಂತ, cosecant square a. ಥೀಟಾ ಬರೆಯಲ್ಲಕ್ಕಂದ್ರೆ ಇಲ್ಲಿರೋದೆಲ್ಲ a. ಸೊ cosecant square a ಮೈನಸ್ cot square a. ಈ ನ್ಯೂಮರೇಟರ್ ಮಾತ್ರ, ಡಿನಾಮಿನೇಟರ್ ಡಿಸ್ಟರ್ಬ್ ಮಾಡಬೇಡಿ, ಹಂಗೆ ಇಡಿ. ಡಿನಾಮಿನೇಟರ್ ದರ್ ಇಸ್ ನಥಿಂಗ್ ಚೇಂಜ್. ಕಾಸ್ ಎ ಪ್ಲಸ್ ಬಂದುಬಿಡ್ತಾ, ಸರಿ ಪ್ಲಸ್ 1 ಬರೀತೀನಿ, ಮೈನಸ್ ಕೊಸಿಕೆಂಟ್ ಎ. ಡಿನಾಮಿನೇಟರ್ ಏನು ಚೇಂಜ್ ಮಾಡಿಲ್ಲ, ಬಟ್ ಶಿಫ್ಟ್ ಮಾಡಿದ್ದೀನಿ ಯಾಕಂದರೆ ಪ್ಲೇಸಿಗೆ ಮೈನಸ್ ಆಗೋಯ್ತು. ನಾವು ದಿಸ್ ಇಸ್ ಆಫ್ ದ ಫಾರ್ಮ್. ನೆಕ್ಸ್ಟ್ ಸ್ಟೆಪ್ಪು ಆಲ್ಮೋಸ್ಟ್ ನಿಮ್ಗೆ ಆನ್ಸರ್ 2 ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ. ಓಕೆ, ಮೈನಸ್ ದಿಸ್ ಇಸ್ ಆಫ್ ದ ಫಾರ್ಮ್ ಏನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ವಾಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್? ಇಟ್ ಈಸ್ ಎ ಪ್ಲಸ್ ಬಿ, ದಟ್ ಈಸ್ ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಇಂಟು ಎ ಮೈನಸ್ ಬಿ, ಅಂದರೆ ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ. ಓಕೆ ಪ್ರಿಯಾ, ಅರ್ಥ ಆಯ್ತಾ? ಫೈನ್. ಡಿವೈಡೆಡ್ ಬೈ ಇಲ್ಲೇನಿದೆ ಹಾಗೆ ಬರ್ಕೊಳ್ಳಿ, ಕಾಟ್ ಎ. ಓಕೆ, ಪ್ಲಸ್ 1 ಮೈನಸ್ ಕೊಸಿಕೆಂಟ್ ಎ. ಅರ್ಥ ಆಯ್ತಾ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್, ನಾವು ಲುಕ್ ಹಿಯರ್, ಇನ್ ಬೋತ್ ದ ಟರ್ಮ್ಸ್ ಐ ಹ್ಯಾವ್ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ. ಕರೆಕ್ಟಾ? ಸೊ ಉಳಿದಿರೋದೇನು? Let me take a common. So if I take cot A plus cosecant A, ನನಗೆ ಉಳಿದಿರೋದೇನು, ಇಲ್ಲಿಂದ ಪೂರ್ತಿ ಟರ್ಮ್ ತೆಗಿತೀನಿ. ಸೊ ನನಗೆ 1 ಸಿಗುತ್ತೆ. ಓಕೆ, 1 ಮೈನಸ್ ಆಫ್ ಈ ಟರ್ಮು ಏನು, ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ. ಓಕೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಐ ಹ್ಯಾವ್ ಇಸ್ ಕಾಟ್ ಎ ಪ್ಲಸ್ 1 ಮೈನಸ್ ಕೊಸಿಕೆಂಟ್ ಎ. ಅರ್ಥ ಆಯ್ತಾ? ಅರ್ಥ ಆಗ್ತಿದೆಯಾ ಸುರೇಶ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಆಲ್ಮೋಸ್ಟ್ ಆನ್ಸರ್ ಬಂತು. ಸೊ ಸಾರಿ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಏನು ಮಾಡ್ತೀನಿ, ಹಾಗೆ ಬರಿತೀನಿ. ನಾವು ಲೆಟ್ ಮಿ ರಿಮೂವ್ ದ ಬ್ರಾಕೆಟ್. ಸೊ ದಿಸ್ ಈಸ್ 1 ಆ್ಯಸ್ ಇಟ್ ಈಸ್, ಮೈನಸ್ ಇಂಟು ಕೊಸಿಕೆಂಟ್ ಎ ಏನು, ಮೈನಸ್ ಕೊಸಿಕೆಂಟ್ ಎ. ಓಕೆ, ಮೈನಸ್ ಇಂಟು ಮೈನಸ್ ಏನು, ಪ್ಲಸ್ ಕಾಟ್ ಎ. ಅರ್ಥ ಆಯ್ತಾ? ಫೈನ್. ಡಿವೈಡೆಡ್ ಬೈ ಈ ಡಿನಾಮಿನೇಟರ್ನ ಸ್ವಲ್ಪ ಚೇಂಜ್ ಮಾಡಿ ಬರೀತೀನಿ. ಏನಂತ, ಫಸ್ಟು 1 ಬರೀತೀನಿ. ಓಕೆ, ನೆಕ್ಸ್ಟು ಮೈನಸ್ ಕೊಸಿಕೆಂಟ್ ಎ ಬರೀತೀನಿ. ನೆಕ್ಸ್ಟ್ ಫೈನಲಿ ಐ ವಿಲ್ ರೈಟ್ ಪ್ಲಸ್ ಕಾಟ್ ಎ. ಸರ್ ವೈ ಡಿಡ್ ಯು ರೈಟ್ ಲೈಕ್ ದಿಸ್? ಬಿಕಾಸ್ ನಿಮಗೆ ಒಂದೇ ಥರ ಕಾಣಿಸ್ಬೇಕಲ್ವಾ, ಕ್ಯಾನ್ಸಲ್ ಆಗೋಕ್ಕೆ. ಸೊ ಐ ಆಮ್ ಲೆಫ್ಟ್ ಓವರ್ ವಿತ್ ಏನು ನನಗೇನು ಉಳಿದಿರೋದು, ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ, ಅಥವಾ ಎ ಫಸ್ಟ್ ಯಾವುದನ್ನು ಬೇಕಾದ್ರೂ ಬರಿಬೋದು, ಪ್ಲಸ್ ಅದೇ ಇದೆಯಲ್ವಾ. ಸೊ ಐ ಆಮ್ ಗಾಟ್ cosecant A plus cot A. This is my RHS. So once the RHS is proved, ನನ್ನ ರಿಸಲ್ಟು ಬಂದಾಯಿತು. ಅರ್ಥ ಆಯ್ತಾ ಡಿಯರ್ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ಆಲ್ ಅಬೌಟ್ ಯೋರ್ ಟ್ರಿಗ್ನೋಮೆಟ್ರಿ. ಇಲ್ಲಿಗೆ ಟ್ರಿಗ್ನೋಮೆಟ್ರಿ ಸಾವಾಸ ಮುಗೀತು. ಓಕೆ, ಸೊ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಟೀಚರ್ಸ್ನ ಅಥವಾ ಫ್ರೆಂಡ್ಸ್ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಅಥವಾ ಇಫ್ ಯು ನೀಡ್ ಫ್ಯೂ ಮೋರ್ ಪ್ರಾಬ್ಲಮ್ಸ್, ಪ್ರಾಬಬ್ಲಿ ಯಾವುದು ಉಳಿದಿಲ್ಲ ಅನ್ಸುತ್ತೆ, ಇಷ್ಟು ಮಾಡಿದ್ರೆ ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ವಿ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ವಿ ಆರ್ ಆಲ್ಮೋಸ್ಟ್ ಫಿನಿಶಿಂಗ್ ನಾವು. ಇನ್ ಕೇಸ್ ನಿಮಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ವೀಡಿಯೋಸ್ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳಬೇಕು. ನೀವು ಕೇಳಿದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಐ ಆಮ್ ನಾಟ್ ಗೋನ್ ಟು ಡೂ, ಬಿಕಾಸ್ ನೀವೇ ಮಾಡ್ಕೊಳ್ತೀರಾ ಅಂತ ನಮಗೆ ನಂಬಿಕೆ ಇದೆ. ಬೇಕು ಸರ್ ಸ್ವಲ್ಪ ಅರ್ಥ ಆಗಲಿಲ್ಲ, ನೀವು ಐಡಿಯಾ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದರೆ ಐ ಆಮ್ ಆಲ್ವೇಸ್ ಎಟ್ ಯುವರ್ ಸರ್ವಿಸ್. ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಬಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು, ಇಲ್ಲಾಂದರೆ ನನಗೆ ಗೊತ್ತಾಗಲ್ಲ.
ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನನಗೆ ಗೊತ್ತು. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಯು ಹ್ಯಾವ್ ಸ್ಟಿಲ್ ನಾಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್, kindly support us by subscribing to our channel. Okay, right. As far as possible, don't go outside. Take care of your health. Be at home. Stay home, stay safe. Okay, so we will meet you on in the next session. Until then, take care and bye.